ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ನಿಮ್ಮ ಆತ್ಮವು ದೇವರ ದೀಪವಾಗಿದೆ. Spirit of man is a candle of the Lord. He will search the inner belly. ನಿಮ್ಮ ಒಳಗೆ ಏನಿದೆ ಅದು ಹುಡುಕುತ್ತದೆ. ನಿಮ್ಮ ಒಳಗೆ ಏನಿದೆ ಅದು ಹುಡುಕುತ್ತದೆ. ದೇವರು ನಿಮ್ಮಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದಾನೆ ಅದನ್ನು ಹುಡುಕುತ್ತದೆ. ನೀವು ಹೊರಗಿನ ಪ್ರಪಂಚದಲ್ಲಿ ಸಮಸ್ಯೆಗಳನ್ನು ಹುಡುಕುವುದಿಲ್ಲ, ನೀವು ಪರಿಹಾರವನ್ನು ಹುಡುಕುತ್ತೀರಿ. ನೀವು ರೋಗವನ್ನು ಹುಡುಕುವುದಿಲ್ಲ, ಆರೋಗ್ಯವನ್ನು ಹುಡುಕುತ್ತೀರಿ. ನೀವು ಕೊರತೆಯನ್ನು ಹುಡುಕುವುದಿಲ್ಲ, ಸಮೃದ್ಧಿಯನ್ನು ಹುಡುಕುತ್ತೀರಿ. ನೀವು ಪಾಪವನ್ನು ಹುಡುಕುವುದಿಲ್ಲ, ನೀತಿಯನ್ನು ಹುಡುಕುತ್ತೀರಿ. ನೀವು ದ್ವೇಷವನ್ನು ಹುಡುಕುವುದಿಲ್ಲ, ಪ್ರೀತಿಯನ್ನು ಹುಡುಕುತ್ತೀರಿ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್ your presence. Thank you Lord, our heart is open, our ears are open, O God. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. Thank you Lord. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವ, ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ನನಗೆ ಸಾಕಯ್ಯ. ಓ ಯಾವಾಗಲೂ ನಿನ್ನ ಪರಿಶುದ್ಧವಾದ. Come on, rejoice and sing it. Ho ho. ಓ ಯಾವಾಗಲೂ ಪರ್ವತವು ಗ್ಲೋರಿ ನಿನ್ನ ಸನ್ನಿಧಿಯಲ್ಲಿ ಕರಗುವುದು, ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ ನಿನ್ನ ಪರಿಶುದ್ಧವಾದ ಗ್ಲೋರಿ ಓ ಎಂದೆಂದಿಗೂ. Praise the Lord. Hallelujah. Come on, ಸಂತೋಷವಾಗಿದ್ದೀರಾ? ನಿಮ್ಮ ಪಕ್ಕದವರಿಗೆ ಒಂದು ಒಳ್ಳೆಯ ಸ್ಮೈಲ್ ಕೊಟ್ಟು ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಓಕೆ, ಎಷ್ಟು ಮಂದಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿದ್ದೀರಿ? ರಿಯಲಿ
ಬೇಕಾದರೆ ಒಂದು ಎರಡು ಟೆಸ್ಟ್ ಮನಿಗಳು ನೀವು ಕೊಡಬಹುದು ಮುಂದೆ ಬಂದು ಕ್ವಿಕ್ ಆಗಿ. ಒಂದು ಇಬ್ಬರಿಗೆ ಚಾನ್ಸ್ ಇದೆ, ಓನ್ಲಿ 2. ಮೊನ್ನೆ ನಾವು ಇಬ್ಬರಿಗೆ ಅಂತ ಹೇಳಿ ಮತ್ತೆ 15 ಜನಕ್ಕೆ ಹೋಯಿತು. ಓಕೆ, ಬಟ್ ಇವತ್ತು ಕೇವಲ 2 ಮಂದಿಗೆ ಯಾರು ಫಸ್ಟ್ ಬರ್ತಾರೆ. ಓನ್ಲಿ 2 people come forward and testify. Come on, ಒಂದು ಫಾಸ್ಟ್ ಆಗಿ ಬನ್ನಿ, ಇಲ್ಲದ ಮುಂದೆ ನಾವು ವಾಕ್ಯಕ್ಕೆ ಹೋಗುವ. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲೇ. ಪ್ರೈಸ್ ದಿ ಲಾರ್ಡ್ ಚರ್ಚ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಮೊನ್ನೆ ಸಂಡೆಯಿಂದ ಇಲ್ಲಿ ಮತ್ತು ಈ ಪೋರ್ಷನ್ ಮತ್ತು ಇಲ್ಲಿ ತಲೆಯಿಂದ ಮೇಲಿಂದ ನನಗೆ ಪೇಯ್ನ್ ಆಗ್ತಾ ಇತ್ತು. ನಾನು ವಾಕ್ಯ ಡಿಕ್ಲೇರ್ ಮಾಡ್ತಾ ಇದ್ದೆ, ಬಟ್ ನಂಗೆ ಆ ಪೇಯ್ನ್ ಸಡನ್ನಾಗಿ ಬರ್ತದೆ ಮತ್ತು ಹೋಗ್ತದೆ. ನಮಗೆ ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಈಗ ಎಲ್ಲರೂ ಡೆಂಗ್ಯೂ ಹೇಳ್ತಾ ಇದ್ದರು. ಅದು ನಾ ಎಣಿಸ್ತೇನೆ ಒಂದು ವೇಳೆ ಅದು ಥಾಟ್ ಆಗಿರ್ಬೋದು. ಆದರೆ ನಿನ್ನೆ ಸ್ಟೇಜಿಗೆ ಹೋಗುವಾಗ ಒಮ್ಮೆ ಅಲ್ಲಿಗೆ ಹೋಗುವಾಗ ಬಂತು, ಬಟ್ ಸ್ಟೇಜಿಂದ ಕೆಳಗೆ ಇಳಿದ ಮೇಲೆ ಇಷ್ಟ ತನಕ ಅದು ನನಗೆ ವಾಪಸ್ ಬರಲೇ ಇಲ್ಲ, ಬರುವುದೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗುಡ್, ಓಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಪ್ರಾರ್ಥನೆ ಆರಾಧನೆ ಮಾಡುವಾಗ ನನಗೆ ಯಾವಾಗಲೂ ಇಲ್ಲಿ ಬರೋದಕ್ಕಿಂತ ಮುಂಚೆ ಆಲೇ ಒಂದು 4-5 ವರ್ಷಲಿ, ಒಂದು 2-3 ವರ್ಷಲಿದ್ದ ನನಗೆ ನೆಗಡೆ, ಸೀನು, ಮುಖದ ಮೂಗಿನಲ್ಲಿ ಮತ್ತು ಗಂಟಲಿನಲ್ಲಿ ಕಡಿತಾ ಇತ್ತು ನನಗೆ ಒಂಥರ. ಅದು ನಾನಿವಾಗ ಆರಾಧನೆ ಮಾಡುವಾಗ ಯೇಸುವಿನ ಬೆಂಕಿ ನನ್ನಲ್ಲಿ ಆ ರೋಗವನ್ನು ಮುಖದ ಮೇಲೆ ಸುಟ್ಟಂಗಾಯಿತು. ನನಗೆ ದೇವ್ರ ರೋಗದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಇದು ಮುಂದೆ ಬರುವುದಿಲ್ಲ ಅಂದಾಗ ಯೇಸುವಿನ ನಾಮದಲ್ಲಿ ನಂಬುತ್ತೇನೆ. ಆಮೇಲೆ ಓಕೆ, ಇನ್ನೊಂದು 2 ಜನಕ್ಕೆ ಬೇಕಾದರೆ ಕೊಡುವ, ಇರೋದು ವಾಕ್ಯಕ್ಕೆ ಹೋಗುವ. ತುಂಬ ಟೆಸ್ಟಿಮನಿ ಇದೆ. ದೇವರು ನಿಮ್ಮನ್ನು ಮುಟ್ಟಿದ್ದಾನೆ. ಸಮಥಿಂಗ್ ನಿಮ್ಮ ಒಳಗೆ ವರ್ಗಾವಣೆ ಆಗ್ತದೆ. ಈ ಫಾಸ್ಟಿಂಗ್ ಪ್ರೇಯರಲ್ಲಿ ಇರುವಾಗ ಸಮಥಿಂಗ್ ವರ್ಗಾವಣೆ ಆಗ್ತದೆ. ನಿಮ್ಮ ಸ್ಪಿರಿಚುವಲ್ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸ್ಪಿರಿಚುವಲ್ ವರ್ಲ್ಡಲ್ಲಿ ಸಮಥಿಂಗ್ ನಡೆಯುತ್ತದೆ. ರೈಟ್? ನಿಮಗೆ ಎಷ್ಟೋ ಮುಂದೆ ಬರುವಂಥ ಅಪಾಯಗಳು ಸ್ಪಿರಿಚುವಲ್ ವರ್ಲ್ಡಲ್ಲಿ ಸ್ಟಾಪ್ ಆಗ್ತವೆ. ಯು ಡೋಂಟ್ ನೋ ವಾಟ್ ಇಸ್ ಟುಮಾರೋ, ಗಾಡ್ ನೋ ವಾಟ್ ಇಸ್ ಟುಮಾರೋ. ಓಕೆ, ದುಷ್ಟನ ವಿಕೆಟ್ ಕೌನ್ಸಿಲ್ಗಳು ಆಟೋಮೆಟಿಕ್ ಆಗಿ ಬ್ರೇಕ್ ಆಗ್ತವೆ. ಓಕೆ, ಅದರಿಂದ ನಾವು ಒಟ್ಟಾಗಿ ಗ್ಯಾದರ್ ಆಗಿ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಸ್ಪಿರಿಚುವಲ್ ಲೈಫ್ ಅನ್ನೋದು ಮೇಂಟೈನ್ ಮಾಡುತ್ತದೆ. ಕೆಲವೊಮ್ಮೆ ನಾವು ಬ್ಯುಸಿ ಆಗಿರುತ್ತೇವೆ, ಕೆಲವೊಮ್ಮೆ ಲೇಜಿನೆಸ್ ಬರುತ್ತದೆ. ಯಾಕೆ ಸಂಡೇ ಒಂದು ಹೋದರೆ ಸಾಕು ಆರಾಧನೆಗೆ, ಓಕೆ ಸಂಡೇ ಇದೆ ಅಲ್ಲ ಅಷ್ಟೇ. ಕೆಲವರು ಏನು ಮಾಡ್ತಾರೆ, ಆ ಮೈಂಡನ್ನು ಸೆಟ್ ಮಾಡಿಬಿಡ್ತಾರೆ. ಅದರಿಂದ ಅವರಿಗೆ ಬರಲಿಕ್ಕೆ ಸಹ ಆಗುವುದಿಲ್ಲ. ಇವನು ದೇವರ ಆತ್ಮನಿಗೆ ನಡೆಸಲಿಕ್ಕೆ ಅನುಮತಿ ಕೂಡ ಅವರು ಕೊಡುವುದಿಲ್ಲ. ಅವರು ಮರ್ಜಿಕ ರಾಜ ಅಂತ ಹೇಳ್ತಾರೆ ನೋಡಿ, ಮರ್ಜಿಕ ರಾಜ. ಬಟ್ ಯಾವಾಗಲೂ ನಾವು ಪ್ರಾರ್ಥನೆ ಮಾಡಬೇಕು. ಎವ್ರಿ ಮಾರ್ನಿಂಗ್ ಎದ್ದು, ದೇವರೇ ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡುತ್ತೇನೆ. ನೀನು ಎಲ್ಲಿ ಹೋಗಲು ಹೇಳ್ತೀಯೋ ನಾನು ಹೋಗುತ್ತೇನೆ. ನಾನು ಎಲ್ಲಿ ಇರಬೇಕೆಂದು ಬಯಸ್ತೀಯೋ ಅಲ್ಲೇ ನಾನು ಇರುತ್ತೇನೆ. ಸಿ, ದ ಮ್ಯಾನ್ ಆಫ್ ಗಾಡ್ ಒಂದು ಫಾಸ್ಟಿಂಗ್ ಪ್ರೇಯರ್ ಡಿಕ್ಲೇರ್ ಮಾಡುವಾಗ, ಬಟ್ ಅದು 3 days ಕಮಿಟ್ಮೆಂಟ್ ಮಾಡುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಇಟ್ ಇಸ್ ದ ವಿಲ್ ಆಫ್ ಗಾಡ್. ಒಂದು ಸಭೆಯಲ್ಲಿ ಫಾಸ್ಟಿಂಗ್ ಪ್ರೇಯರ್ ಪಾಸ್ಟರ್ ತನ್ನಷ್ಟಕ್ಕೆ ಇಡುವುದಿಲ್ಲ. ಪಾಸ್ಟರ್ ಅಂದರೆ ದೇವರ ಆತ್ಮನಿಂದ ನಡೆಸಿ ಹೇಳುವುದು. ದೇವರ ಆತ್ಮ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡೋ, ಸರಿಯಾಗಿ ಹೇಳುವುದಾದರೆ. ಫಾಸ್ಟರ್ ನನಗೆ ದೇವರ ಸ್ವರ ಕೇಳಲಿಕ್ಕೆ ಗೊತ್ತಾಗುವುದಿಲ್ಲ, ಅದಕ್ಕೋಸ್ಕರ ಪಾಸ್ಟರ್ ಇಟ್ಟಿದ್ದಾರೆ. He is speaking from God. Whatever he declare, he is speaking from God. ಬಟ್ ಯಾವಾಗ ನೀವು ವಿಲ್ಲಿಂಗ್ಲಿ, ನಿಮ್ಮ ಹತ್ರ ನೆವಗಳಿರ್ಬೋದು, ಪಾಸ್ಟರ್ ನನಗೆ ಅದು ಬ್ಯುಸಿ ಇದ್ದೆ, ಇದು ಬ್ಯುಸಿ ಇದೆ. ಅಫ್ಕೋರ್ಸ್ ಸೈತಾನ್ನ ಕೆಲಸವೇ ನಿಮ್ಮನ್ನು ಬ್ಯುಸಿ ಇಡುವಂಥದ್ದು.
ಅವನು 24/7 ನಿಮಗೆ ಬ್ಯುಸಿ ಇಡ್ತಾನೆ. ಅವನು ಇರುವುದೇ ಅದಕ್ಕೆ, ಬ್ಯುಸಿ ಇಡಲಿಕ್ಕೆ. ದೇವರಾತ್ಮ ನಿಮ್ಮ ಇರುವುದೇ ನಿಮ್ಮನ್ನು ಫ್ರೀ ಮಾಡಲಿಕ್ಕೆ. ಹಲ್ಲೆಲೂಯಾ. ದೇವರಾತ್ಮನ ಇರುವುದೇ ಸಿಚುವೇಶನ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಸೈತಾನ ಇರುವುದೇ ಬ್ಯುಸಿ ಮಾಡಲಿಕ್ಕೆ. ಅವನಿಗೆ ಅನುಮತಿ ಕೊಟ್ಟರೆ ಯಾರಿಗೂ ಕೂಡ ಫ್ರೀ ಟೈಮ್ ಸಿಗೋದಿಲ್ಲ. ಮೊನ್ನೆ ರಾಹುಲ್ ಗಾಂಧಿ ಸಮೇತ ಹೇಳ್ತಾ ಇದ್ದರು, ನಾನು ದಿನಕ್ಕೆ 1 ಗಂಟೆ ಎಕ್ಸಸೈಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅವನು ಎವ್ರಿ ಡೇ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ. ಒಬ್ಬ ಕೇಳ್ತಾನೆ ಮೀಡಿಯಾದವನು, ನಿನಗೆ ಟೈಮ್ ಸಿಗ್ತದ? ಇಷ್ಟು ಬ್ಯುಸಿ ನೀನು. ಟೈಮ್ ಯಾರಿಗೂ ಸಿಗೋದಿಲ್ಲ. ಅವನು ಹೇಳ್ತಾನೆ, ಟೈಮ್ ಸಿಗೋದಿಲ್ಲ. ಟೈಮ್ ನಾವು ಮಾಡಬೇಕು, ನಮ್ಮ ಫಿಟ್ನೆಸ್ ಮೇಂಟೈನ್ ಆಗಬೇಕಾದ್ರೆ. ಅದೇ ರೀತಿ ಆತ್ಮಿಕ ಫಿಟ್ನೆಸ್ ಮೇಂಟೈನ್ ಆಗಬೇಕಾದ್ರೆ ದೇವರ ಫಿಟ್ನೆಸ್ಗೋಸ್ಕರ ಒಂದು ಟೈಮ್ ಇಡ್ತಾನೆ. ದೇರ್ ಇಸ್ ಎ ರೀಸನ್, ರೈಟ್? ನೀವು ಡಿಸೈಡ್ ಮಾಡಿದರೆ ದೇವರು ನಿಮ್ಮ ಸಿಚುವೇಶನ್ಗಳು ಕಂಟ್ರೋಲ್ ಮಾಡ್ತಾನೆ. ಮೇ ಬಿ ನೀವು ಅನ್ನಿಸ್ಬಹುದು ಅಗತ್ಯ ಇಲ್ಲ ಅಂತ. ಯು ಡಿನೈಯಿಂಗ್ ದ ಹೋಲಿ ಸ್ಪಿರಿಟ್, ರೈಟ್? ಅಗತ್ಯ ಇಲ್ಲ. ಕೆಲವೊಮ್ಮೆ ಏನಾಗ್ತದೆ ಅದು ನಮಗೆ ಗೊತ್ತಿಲ್ಲ. ನಿಮ್ಮ ದೀಪ ಎವ್ರಿ ಟೈಮ್ ಉರಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮುಂಚೆ ಕೂಡ ಪ್ರೀಚ್ ಮಾಡಿದ್ದೆ. ಒಬ್ಬ 30 ವರ್ಷ ಸಭೆಗೆ ಬಂದ, 30 years ಸಭೆಗೆ ಬಂದ. ಪಾಸ್ಟರ್ ಅಂತ ಹೇಳಿದ, ಪಾಸ್ಟರ್ ನೀವು 30 years ಎಷ್ಟೋ 1000 ಸರ್ಮನ್ಗಳನ್ನು ಕೊಟ್ಟಿದ್ದೀರಿ. ಎವ್ರಿ ಸಂಡೇ ಮಧ್ಯದಲ್ಲಿ ನಾನು ನಿಮ್ಮ ಮೆಸೇಜ್ಗಳನ್ನು ಕೇಳಿದ್ದೇನೆ. ಬಟ್ 30 ವರ್ಷದಲ್ಲಿ ಒಂದು ಮೆಸೇಜ್ ಕೂಡ ನನಗೆ ನೆನಪಿಲ್ಲ. ರೈಟ್? ನೆನಪಿಲ್ಲ. ಇನ್ನು ನಾನು ಸಭೆಗೆ ಬರುವುದಿಲ್ಲ. ಅದಕ್ಕೆ ಸೇವಕ ಹೇಳಿದ, ನನಗೆ ಕೂಡ ಮದುವೆ ಆಗಿ 30 ವರ್ಷ ಆಯಿತು. ನನ್ನ ಹೆಂಡತಿ ಎಷ್ಟೋ ಸಾವಿರ ಡಿಶ್ಗಳನ್ನು ಮಾಡಿ ಹಾಕಿದ್ದಾಳೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಸಂಜೆ ಡಿನ್ನರ್. ನನಗೆ ಕೂಡ ಒಂದು ಕೂಡ ನೆನಪಿಲ್ಲ. ಬಟ್ ಅದರ ನಿಮಿತ್ತ ನಾನು ಬದುಕ್ತಾ ಇದ್ದೇನೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಬಟ್ ನೆನಪು ಒಂದು ಇಲ್ಲ. ಬಿಕಾಸ್ ಆಫ್ ಹರ್ ಫುಡ್ ನಾನು ಬದುಕ್ತಾ ಇದ್ದೇನೆ. ನನಗೆ ನೆನಪಿಲ್ಲ ಅಂತ ಹೇಳಿಕೊಂಡು ನಾಳೆಯಿಂದ ಊಟ ಮಾಡೋದು ನಾನು ಸ್ಟಾಪ್ ಮಾಡೋದಿಲ್ಲ. ಹಲ್ಲೆಲೂಯಾ. ಅದೇ ರೀತಿ ದೇವರ ವಾಕ್ಯ ನಿಮ್ಮ ಆತ್ಮ ಮನುಷ್ಯ ಬದುಕಿ ಉಳಿಯುವಂತೆ ಮಾಡುತ್ತದೆ. ನಿಮ್ಮ ಆತ್ಮಿಕ ಮನುಷ್ಯ ಉರಿಯುವಂತೆ ಮಾಡುತ್ತದೆ. ನಿಮ್ಮ ಆತ್ಮಿಕ ಮನುಷ್ಯ ಕರೆಕ್ಟ್ ಟ್ರ್ಯಾಕಲ್ಲಿ ಇರುವಂತೆ ಮಾಡುತ್ತದೆ. ನಿಮ್ಮ ಆತ್ಮಿಕ ಮನುಷ್ಯ ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೋಸ್ಕರ ಇರುವಂತೆ ನೇಮಿಸಲ್ಪಡುತ್ತಾನೆ. ಬಿಕಾಸ್ ಆಫ್ ದ ಟೀಚಿಂಗ್ ಅಂಡ್ ವರ್ಡ್. ಕೆಲವೊಮ್ಮೆ ನಮಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿಕೊಂಡು ಬಿಡದೆ ಇರಬಹುದು. ಕೆಲವೊಮ್ಮೆ ಯಾಕೆ ನಾವು ಸೇರಿ ಬರುವುದು ಅರ್ಥ ಆಗಲಿಕ್ಕಿಲ್ಲ. ಬಟ್ ನಿಮಗೆ ಅರ್ಥ ಆಗದಿದ್ದರೂ ಫಾಸ್ಟಿಂಗ್ ಪ್ರೇಯರ್ ಇಡು ಅಂತ ಹೇಳಿದ ದೇವರಿಗೆ ಅರ್ಥ ಉಂಟು. ಅವನು ಸುಮ್ಮನೆ ಹೇಳುವುದಿಲ್ಲ. ರೈಟ್? ಅವನು ಸುಮ್ಮನೆ ಹೇಳುವುದಿಲ್ಲ. ದ ಬೈಬಲ್ ಹೇಳ್ತದೆ, ಯಾರು ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ರೈಟ್? ದೋಸ್ ಹೂ ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್, ದೇ ಆರ್ ಸನ್ಸ್ ಆಫ್ ಗಾಡ್. ದ ಹಿಯೋಸ್ ಅಂತ ಹೇಳ್ತಾರೆ ಬೈಬಲ್. ಹಿಯೋಸ್ ಅಂದರೆ ಮೆಚೋರ್ ಸನ್ಸ್ ಆಫ್ ಗಾಡ್, ಅಂದರೆ ಪುತ್ರರು, ಮೆಚೋರ್ ಆದವರು. ಯಾವಾಗ ಅವನು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾನೆ ಆಗ ಅವನು ಮೆಚೋರ್. ಯಾವಾಗ ಅವನು ಮೆಚೋರ್ ಆಗ್ತಾನೆ ದೇವರು ಅವನಿಗೊಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ, ಒಂದು ಲೀಡರ್ಶಿಪ್ ಕೊಡ್ತಾನೆ. ಎಲ್ಲರಿಗೂ ಆಸೆ ಇದೆ ನನಗೆ ಲೀಡರ್ ಆಗಬೇಕಂತ.
If you want to be a leader, you must be a perfect follower. ಪುನಃ ನಾನು ಹೇಳ್ತೇನೆ, ನಿಮಗೆ ಒಬ್ಬ ಲೀಡರ್ ಆಗಬೇಕಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಫಾಲೋ ಮಾಡುವವರಾಗಬೇಕು. ಫಾಲೋ ಯಾರನ್ನು ಮಾಡುವುದು? ಹೋಲಿ ಸ್ಪಿರಿಟ್ ಅನ್ನು. ಅವನು ತೋರಿಸುವ ಡೈರೆಕ್ಷನ್ ಅಲ್ಲಿ ನೀವು ಫಾಲೋ ಮಾಡಬೇಕು. ನಿನಗೆ ಇಲ್ಲಿಂದ ಬಾಂಬೆಗೆ ಹೋಗಬೇಕಾದ್ರೆ ನೀವು GPS ಫಾಲೋ ಮಾಡಲಿಕ್ಕೆ ಕಲಿಬೇಕು. ಇಡೀ ದಿನ ನಿಮ್ಮ ಗಮನ GPS ಮೇಲೆ ಇರಬೇಕು. ನಿಮಗೆ ದಾರಿ ಗೊತ್ತಿಲ್ಲ, GPS ಪ್ರತಿಯೊಂದು ಕ್ಷಣಕ್ಕೆ ನಿನಗೆ ಡೈರೆಕ್ಷನ್ ತೋರಿಸ್ತದೆ. ರೈಟ್ ತಗೋ, ಲೆಫ್ಟ್ ತಗೋ, ಮುಂದೆ ಒಂದು ತಿರುಗು ಇದೆ ತೋರಿಸ್ತದೆ, ಮುಂದೆ ಹೀಗೆ ಮಾರ್ಕ್, ಮುಂದೆ ಇನ್ನೊಂದು ರಸ್ತೆ ಕನೆಕ್ಟ್ ಆಗ್ತದೆ ತೋರಿಸ್ತದೆ. 100 ಮೀಟರ್ ಅಂತ ಅಲ್ಲಿ ಗೂಗಲ್ ಆಂಟಿ ಮಾತಾಡ್ತಾಳೆ. ಮುಂದೆ 500 ಮೀಟರ್ ನಂತರ ನೀನು ಲೆಫ್ಟ್ಗೆ ತಗೋ, ಅಲರ್ಟ್ ಆಗು. ಅದನ್ನು ಫಾಲೋ ಮಾಡಿದರೆ ನೀವು 15 ಗಂಟೆಯಲ್ಲಿ ಬಾಂಬೆಗೆ ಮುಟ್ಟುತ್ತೀರಿ. ಕೆಲವರು 1 ತಿಂಗಳಲ್ಲಿ ಮುಟ್ಟುವವರಿದ್ದಾರೆ. ಯಾಕೆ 1 ತಿಂಗಳು? ಯಾಕಂದರೆ ಗೂಗಲ್ ಫಾಲೋ ಮಾಡೋದಿಲ್ಲ. ಅವರು ಫಾಲೋ ಮಾಡದೆ ಎಲ್ಲಿ ಅವರು ಲೆಫ್ಟ್ ತೆಗೆದುಕೊಳ್ಳುವಲ್ಲಿ ರೈಟ್ ತಗೊಳ್ತಾರೆ. ರೈಟ್ ತೆಗೆದುಕೊಂಡು ಗೂಗಲ್ ತೋರಿಸ್ತದೆ. ಏನು ತೋರಿಸ್ತದೆ? ಇಲ್ಲಿಂದ ಅಲ್ಲಿ ಹೋಗುವವರಿಗೆ ಪುನಃ ಹೀಗೆ ತಿರುಗಿ ಅಲ್ಲಿಂದ ಬಂದು ಅಲ್ಲಿಗೆ ಬರುವ ಹಾಗೆ ಮಾಡ್ತದೆ. ಆಗ 1 ಗಂಟೆ ವೇಸ್ಟ್ ಆಯಿತು. ಪುನಃ ಸ್ವಲ್ಪ ಮುಂದೆ ಹೋಗುವಾಗ ಅದು ಲೆಫ್ಟ್ ತೆಗೆದುಕೊಳ್ಳೋದು, ಇನ್ನು ರೈಟ್ ತೆಗೆದುಕೊಂಡು ಪುನಃ ಸ್ಟಿಲ್ ಅದು ಹೆಲ್ಪ್ ಮಾಡ್ತದೆ. ಪುನಃ ಅಲ್ಲಿಯೇ ನಿಮಗೆ ಕನೆಕ್ಟ್ ಮಾಡ್ತದೆ. ಎಲ್ಲಿ ಹೋಗಬೇಕು? ಇಮಿಡಿಯೇಟ್ಲಿ ಕನೆಕ್ಟ್ ಆಗಲಿಕ್ಕೆ ಆಗೋದಿಲ್ಲ. ಪುನಃ ಹೀಗೆ ಹೋಗಿ ಅಲ್ಲಿಂದ ಹೋಗಿ ಇಲ್ಲಿಗೆ ಪುನಃ ಇಲ್ಲಿ ಕನೆಕ್ಟ್. 2 ದಿನ ಹೋದದ್ದು ಕೇವಲ 3 ಕಿಲೋಮೀಟರ್. ಕೆಲವರ ಜೀವಿತದಲ್ಲಿ ಅವರ ಡೆಸ್ಟಿನಿ ರೀಚ್ ಆಗಬೇಕಾದ ರೀತಿಯಲ್ಲಿ ರೀಚ್ ಆಗೋದಿಲ್ಲ. ಅಥವಾ ಸಭೆಗೆ ಅವರಿಗೆ ಫಾಲೋ ಮಾಡಲಿಕ್ಕೆ ಗೊತ್ತಿಲ್ಲ. ಹಾಗಾದರೆ ಒಬ್ಬ ಕರೆಕ್ಟ್ ಫಾಲೋ ಮಾಡುವವನು ಮುಂದೆ ಹೋಗ್ತಾ ಇದ್ದಾನೆ, ಅವನನ್ನು ಫಾಲೋ ಮಾಡಲಿಕ್ಕೂ ಆಲಸ್ಯ. ಅವನು ಬೇಕಾದರೆ ಹೋಗಲಿ ಮುಂದೆ, ನಾನು ಮೆಲ್ಲ ಬರ್ತೇನೆ ಎಂದೆ. ಒಂದು 10 ಗಾಡಿಗಳು 3 ಗಾಡಿಗಳು ಹೋಗ್ತಂತ ಅನಿಸುವ. ಈಗ ಗ್ಲಾನ್ ಬದರ್ GPS ಫಾಲೋ ಮಾಡಿ ಹೋಗ್ತಾ ಇದ್ದಾನೆ. ಈಗ ಅವನು ನಮ್ಮ ಪಾಸ್ಟರ್. ಯಾವ ಪಾಸ್ಟರ್? ಬಾಂಬೆಗೆ ಹೋಗುವ ಪಾಸ್ಟರ್. ಅವನು ಲೀಡ್ ಮಾಡುವ. ನಮಗೆ GPS ಎಲ್ಲ ಇಲ್ಲ, ನೆಟ್ವರ್ಕ್ ಇಲ್ಲ, ಮೊಬೈಲ್ ಇಲ್ಲ ಅಂತ ಅನಿಸುವ. ಈಗ ಯಾರನ್ನು ಫಾಲೋ ಮಾಡಬೇಕು ನಾವು? ಯಾರನ್ನು ಫಾಲೋ ಮಾಡಬೇಕು? ಗ್ಲಾನ್ ಬದರ್ ಫಾಲೋ ಮಾಡಬೇಕು ನಾವು. ಅವನೀಗ ನಮ್ಮ ಪಾಸ್ಟರ್. ಎಲ್ಲಿ ಹೋಗುವಾಗ? ಬಾಂಬೆಗೆ ಹೋಗ್ಲಿಕ್ಕೆ. ನಮ್ಮ ಗಾಡಿಯನ್ನು ಡ್ರೈವ್ ಮಾಡಬೇಕು. ರೈಟ್? ಪಾಸ್ಟರ್ ಅಂದ್ರೆ ಡ್ರೈವರ್, ನೀವೆಲ್ಲ ಪ್ಯಾಸೆಂಜರ್ ಅಲ್ಲ, ನೀವೆಲ್ಲರೂ ಡ್ರೈವರ್. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಸ್ಪಿರಿಚುವಲ್ ಡ್ರೈವರ್. ಹಲೋ. ಒಂದು ವೇಳೆ ಅವನು ಮಿಸ್ ಆದ ಅಂತ ಹೇಳಿದ್ರೆ ಉಳಿದ 100 ಜನರು ಮಿಸ್ಸೇ. ಅವನು ಮಿಸ್ ಆದ ಅಂತ ಹೇಳಿದ್ರೆ 100 ಗಾಡಿಗಳು ಕೂಡ ಮಿಸ್ಸೇ. ಅವನು ಸರಿ ಇಲ್ಲ ಅಂತ ಹೇಳಿಕೊಂಡು ನೀವೇನು ಮಾಡ್ತೀರಿ? ನಿಮ್ಮ ಮುಂದೆ ಒಬ್ಬ ಹೋಗ್ತಾನೆ, ಒಟ್ಟಿಗೆ ಕ್ಲೋಸ್ ಇದ್ದವ. ಅವನೆಂತ ನಡೆಸುವುದು? ನಮಗೆ ಹೀಗೆ ಹೋಗ್ತೇವೆ ಅಂತೇಳಿ ನೀವು ಅವನನ್ನು ಫಾಲೋ ಮಾಡಿದ್ರೆ ಅವನೊಟ್ಟಿಗೆ ಎಲ್ಲ ನೀವು ಗುರಿಗೆ. ಅವನತ್ರ GPS ಇಲ್ಲ. ಅದಕ್ಕೆ ಯೇಸು ಹೇಳಿದ, ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಇಬ್ಬರು ಎಲ್ಲಿ ಬೀಳ್ತಾರೆ? ಕುಣಿಯಲ್ಲಿ ಬೀಳ್ತಾರೆ. ಚರ್ಚ್ ಅಂತ ಹೇಳಿದ್ರೆ ನಿಮ್ಮನ್ನು ಲೀಡ್ ಮಾಡುವುದು ಟು ದ ಪರ್ಪಸ್ ಆಫ್ ಗಾಡ್. ಪ್ರತಿಯೊಬ್ಬರು ದೇವರ ಉದ್ದೇಶದಲ್ಲಿ ಹುಟ್ಟಿದ್ದಾರೆ. born with the purpose. You're born with the purpose. ಎಲ್ಲಿವರೆಗೆ ನಿಮಗೆ ಫಾಲೋ ಮಾಡಲಿಕ್ಕೆ ಆಗುವುದಿಲ್ಲ
ಅಲ್ಲಿವರೆಗೆ ನೀವು ಬಾಲಕರು. ಆಸ್ತಿಗೆಲ್ಲ ದನಿಯಾಗಿದ್ದರೂ ಅವನು ಬಾಲಕನಾಗಿರುವ ತನಕ ಪಾಲಕರ ಮತ್ತು ಮನೆ ಮಾರುತೆಯವರ ಕೈಗಳಿಗಿರುತ್ತಾನೆ. ತಂದೆಯು ನೇಮಿಸಿದ ದಿನದವರೆಗೆ ಒಂದು ಕಾಲಿಂಗ್, ಒಂದು ಸೇವೆಗೆ ಕಾಲಿಂಗ್ ಬರುವಂಥದ್ದು ತಂದೆಯು ನೇಮಿಸಿದ ದಿನ. ವಿ ಆರ್ ನಾಟ್ ಲೆಡ್ ಬೈ ಸಿಚುವೇಶನ್, ವಿ ಆರ್ ನಾಟ್ ಲೆಡ್ ಬೈ ಇಮೋಷನ್, ವಿ ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಕೇಳ್ತಾ ಇದ್ದೀರಾ ಇಲ್ಲಿ? ಹೇಳಿ, ನಾವು ಭಾವನೆಗಳಲ್ಲಿ ನಡೆಯುವವರಲ್ಲ, ಎಮೋಷನ್ಗಳು ನಡೆಯುವವರಲ್ಲ. ಹೇಳಿ, ನಾವು ನಂಬಿಕೆಯಲ್ಲಿ ನಡೆಯುವವರು. ನಂಬಿಕೆಯಲ್ಲಿ ನಡೆಯಬೇಕಾದ್ರೆ ಯು ನೀಡ್ ವರ್ಡ್. ವರ್ಡ್ ಎಷ್ಟು ನಿಮ್ಮ ಆತ್ಮದೊಳಗೆ ಹೋಯಿತು, ನಿಮ್ಮಲ್ಲಿ ನಂಬಿಕೆ ಇರುತ್ತದೆ. ವರ್ಡ್ ಕಡಿಮೆ ಆಯಿತು, ನಂಬಿಕೆ ಡೌನ್ ಆಯಿತು. ನಂಬಿಕೆ ಡೌನ್ ಆದ ನಂತರ ನೀವು ಭಾವನೆಗಳಲ್ಲಿ ನಡೀತೀರಿ. ನಿಮ್ಮ ಮಾತುಗಳು ಭಾವನೆಯ ಮಾತುಗಳು, ನಿಮ್ಮ ಮಾತುಗಳು ಫೀಲಿಂಗ್ನ ಮಾತುಗಳು, ನಿಮ್ಮ ಮಾತುಗಳು ಸಿಚುವೇಶನ್ನ ಮಾತುಗಳು, ನಿಮ್ಮ ಮಾತುಗಳು ಯಾರ್ಯಾರು ಹೇಳಿದ ಮಾತುಗಳು. ನೋ, ನೀವು ಯಾವಾಗ ವಾಕ್ಯ ಕೇಳ್ತೀರಿ, ವಾಕ್ಯ ಕೇಳುವುದಂದರೆ ನಿಮ್ಮ ನಂಬಿಕೆಯಲ್ಲಿ ನಡೀತೀರಿ. ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೀತೇವೆ. ನಾವು ನಂಬುವುದು ದೇವರ ವಾಕ್ಯವನ್ನು. ನಂಬಿಕೆಯಲ್ಲಿ ನಡೆಯುವುದಂದರೆ ಆತ್ಮದಲ್ಲಿ ನಡೆಯುವುದು. ಆತ್ಮದಲ್ಲಿ ನಡೆಯುವುದಂದರೆ ದೇವರ ಆತ್ಮನ ಮೂಲಕ ನಡೆಯುವುದು. ಯಾಕೆ? ನಾವು ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ನಮ್ಮ ಫೀಲಿಂಗ್ಗೆ ಸಾಕ್ಷಿ ಕೊಡುವುದಿಲ್ಲ, ನಮ್ಮ ಮನಸ್ಸಿಗೆ ಸಾಕ್ಷಿ ಕೊಡುವುದಿಲ್ಲ. ಹಲ್ಲೆಲೂಯಾ. ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ವಿಟ್ನೆಸ್ ಕೊಡುತ್ತಾನೆ. ಅದಕ್ಕೋಸ್ಕರ ಫೇತ್ ಲೈಫನ್ನು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ಕೆನಾಟ್ ಬಿ ಅಪೋಸ್ತಲ್ ದೆಮ್ಸೆಲ್ಫ್. ಅವರಷ್ಟಕ್ಕೆ ಅವರು ಅಪೋಸ್ತಲರಾಗಲಿಕ್ಕೆ ಆಗುವುದಿಲ್ಲ, ಅವರಷ್ಟಕ್ಕೆ ಅವರು ಪ್ರಾಫಿಟ್ ಆಗಲಿಕ್ಕೆ ಆಗುವುದಿಲ್ಲ. 4 ಪ್ರವಾದನೆ ಕೊಟ್ಟ ನಂತರ ಅವನು ಪ್ರಾಫಿಟ್ ಆಗಲಿಕ್ಕೆ ಆಗುವುದಿಲ್ಲ. ಯು ಕ್ಯಾನ್ ಪ್ರೊಫೆಸೈ, ಯು ಕ್ಯಾನಾಟ್ ಬಿ ಎ ಪ್ರಾಫಿಟ್. ಪ್ರಾಫಿಟ್ ಇಸ್ ಎ ಆಫೀಸ್ ಕಾಲ್, ಅಪೋಸ್ತಲ್ ಇಸ್ ಎ ಆಫೀಸ್ ಕಾಲ್, ಇವ್ಯಾಂಜಲಿಸ್ಟ್ ಇಸ್ ಎ ಆಫೀಸ್ ಕಾಲ್, ಪಾಸ್ಟರ್ ಇಸ್ ಎ ಆಫೀಸ್ ಕಾಲ್, ಟೀಚರ್ ಇಸ್ ಎ ಆಫೀಸ್ ಕಾಲ್. ಇದು ದೇವರು ಸಭೆಗೆ ಕೊಡುವಂಥದ್ದು. ಇದು ಸಭೆಗೆ ದೇವರು ಕೊಟ್ಟಂತ ವರಗಳು, ದೇವರು ಕೊಟ್ಟಂತ ವರಗಳು. ಅರ್ಥ ಆಗ್ತಾ ಇದೆಯಾ? ವರಗಳು. ಅದಕ್ಕೋಸ್ಕರ ನಿಮಗೆ ದೇವರ ಆತ್ಮನಿಂದ ನಡೆಸಲ್ಪಡಲಿಕ್ಕೆ ಆಗದಿದ್ದ ಕಾರಣ, ದೇವರು ನಡೆಸಲ್ಪಡುವ ವ್ಯಕ್ತಿಯನ್ನು ಯಾವಾಗ ನಡೆಸಲ್ಪಡಲಿಕ್ಕೆ ಶಕ್ತನಾಗ್ತಾನೆ, ದೆನ್ ಗಾಡ್ ವಿಲ್ ಕಾಲ್. ಈಗ ಬಾ, ಮೋಶೆಗೆ ಹೇಳಿದ ಹಾಗೆ, ಈಗ ಬಾ. ತಂದೆಯು ಅಪಾಯಿಂಟ್ ಮಾಡಿದ ದಿನ, ಆಗ ಆತನು ನೇಮಿಸ್ತಾನೆ. ನಿಮಗೊಂದು 4 ಮಕ್ಕಳಿದ್ದರೆ ಯಾವ ಯಾವ ಕೆಲಸಕ್ಕೆ ಯಾವ ಯಾವುದಕ್ಕೆ ನೇಮಿಸಬೇಕಂತ ಅವರಾಗೆ ನೇಮಕವಾಗುವುದ ತಂದೆಗೆ ಗೊತ್ತುಂಟು, ಅವರ ಮೆಚುರಿಟಿ ಏನಂತ ಗೊತ್ತುಂಟು. ಅವನು ನೇಮಿಸ್ತಾನೆ. ಅನೇಕರಿಗೆ ಅನೇಕ ಆಲೋಚನೆಗಳು ಬರ್ತವೆ, ಬುದ್ಧಿ ಬರ್ತದೆ, ಸ್ವಬುದ್ಧಿ ಬರ್ತದೆ, ನನಗೆಲ್ಲ ಗೊತ್ತುಂಟು ಅಂತ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಡ. ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಬಿಡು. ಇದೇ ಬೈಬಲಲ್ಲಿ ಓದಿ ಅದು ವಚನವನ್ನು 3:5, 6, 7 ಜಾನೋಕ್ತಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು. ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್ and lean not on your own understanding. Trust in the Lord. Come on, trust in the Lord. Trust in the Lord means trust in His word. ದೇವರ ಮೇಲೆ ಭರವಸೆ ಬಿಡುವುದಂದ್ರೆ ವಾಕ್ಯದ ಮೇಲೆ ಭರವಸೆ ಇಡುವುದು. ಹೇಳ್ರಿ, ವಾಕ್ಯದ ಮೇಲೆ ಭರವಸೆ ಇಡುವುದು. ವಾಕ್ಯ ಅಂತ ಹೇಳಿದ್ರೆ ದೇವರಾಗಿದ್ದಾನೆ. ವಾಕ್ಯ ಅಂತ ಹೇಳಿದ್ರೆ ದೇವರ ಚಿತ್ತ. ವಾಕ್ಯ ಅಂತ ಹೇಳಿದ್ರೆ ದೇವರ ಉದ್ದೇಶ. ವಾಕ್ಯ ಅಂತ ಹೇಳಿದ್ರೆ ದೇವರಾಗಿದ್ದಾನೆ. ಹಲೋ, ಅವಳು ಕೂಗುವುದು ರೀಸ ಹೋದಳಂತ. ಇನ್ನೊಬ್ಬ ಪಾಲಕ ಬಂದ. ನೋಡಿ,
ಅವನನ್ನೇ ಯಾರು ಎತ್ತಿಕೊಂಡು ಹೋಗ್ಬೇಕು. ಆದ್ರೂ ಮಾಡ್ತಾನೆ, ಏನು ಮಾಡಿ, ತಂದೆ ಅಪ್ಪಣೆಯ ಮೇರೆಗೆ ಅವನು ಮಾಡ್ತಾ ಇದ್ದಾನೆ. ಕೆಲವರು ಸಭೆಯಲ್ಲಿ ಇದೇ ರೀತಿ ಅವರನ್ನೇ ಯಾರು ಎತ್ತಿಕೊಳ್ಬೇಕು, ಅವ್ರು ಟ್ರೈ ಮಾಡ್ತಾರೆ, ನಾನು ಸಹ ಎದ್ದೇನೆ ಪಾಸ್ಟ್ರೆ ಅಂತ. ಯಾವುದರ ವಿಷಯದಲ್ಲಿ ಮಾತಾಡಿದೆ ನಾನು? ನಾನೀಗ ಮಾತಾಡಿದ್ದು ರೇನ ಮತ್ತೆ ಜೋಶುವ ಎತ್ತಿಕೊಂಡು ಹೋದ, ಹೋಗ್ತಾಳ. ಕೆಲವ್ರಿಗೆ ಪಾಪ ಕಾಣಲಿಲ್ಲ, ಏನು ವಿಷಯ ಅಂತ ಗೊತ್ತಾಗಲಿಲ್ಲ. ಓಕೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಬಿಡಿ. ಸ್ವಬುದ್ಧಿ. ನೆಕ್ಸ್ಟ್ ಏನು ಹೇಳ್ತದೆ? 6ನೇ ವಚನ, ನಿನ್ನ ಎಲ್ಲ ನಡವಳಿಕೆಯಲ್ಲಿ, ಹೇಳಿ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನ್ನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವ. ನಿನಗೊಂದು ರೋಡ್ ಇದೆ, ನಿನಗೊಂದು ಮಾರ್ಗ ಇದೆ ಸ್ಪಿರಿಚುವಲಿ. ನಿನ್ನ ಎಲ್ಲ ನಡವಳಿಕೆ, ನಿನ್ನ ಎಲ್ಲ ಆಕ್ಷನ್, ಬೈಬಲ್ ಇನ್ ಆಲ್ ಯುವರ್ ವೇ ಅಕ್ನಾಲೆಜ್ ಹಿಮ್. ಆತನನ್ನು ಗ್ರಹಿಸಿಕೋ, ಆತನು ತಿಳಿದುಕೋ. ಅಂಡ್ ಹಿ ಶಾಲ್ ಡೈರೆಕ್ಟ್ ಯುವರ್ ಪಾತ್. ಆತನು ನಡೆಸ್ತಾನೆ. ನೀನು ಯಾವ ಸಮಯದಲ್ಲಿ ಇರಬೇಕು ನೀವು ನಡೆಸ್ತಾನೆ. ಕೆಲವರು ಸರಿಯಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿದ್ದಾರೆ. ಇಟ್ ಈಸ್ ವೆರಿ ಡೇಂಜರ್. ಅಂದರೆ ನೀವು ದೇವರ ಆತ್ಮನಿಂದ ನಡೆಸಲ್ಪಡುವಾಗ ಕೆಲವೊಮ್ಮೆ ನೀವು ರೈಟ್ ಆದ ಸಮಯದ ರೈಟ್ ಆದ ಪರ್ಪೋಸಿಗೆ ಇಲ್ಲಿರ್ತೀರಿ. ಒಮ್ಮೆ ಆಂಡ್ರೂ ಮಕ್ ದೇವ ಸೇವಕರು ಹೇಳ್ತಿದ್ರು, ನಾನು ಮೊದಲು ಕೂಡ ಮಾತಾಡಿದೆ, ವೋಲ್ಟೇಜ್ ಸೆಂಟರ್ ಬಿತ್ತಲ್ವ ಕೆಲವು ವರ್ಷಗಳ ಹಿಂದೆ. ಆಗ ಒಂದು ಸಹೋದರಿಗೆ, ಡಾಕ್ಟರ್ ಆಕೆಗೆ ದೇವರಾತ್ಮ ಹೇಳಿದ, ನೀನು ಅಫಘಾನಿಸ್ತಾನಕ್ಕೆ ಮಿಷನ್ ಟ್ರಿಪ್ಪಿಗೆ ಹೋಗಬೇಕು ಅಂತ. ಎಲ್ಲಿ? ಅಫಘಾನಿಸ್ತಾನಕ್ಕೆ. ಅವರು ಆಂಡ್ರೂ ಮಕ್ಗೆ ಒಳ್ಳೆಯ ಫೈನಾನ್ಷಿಯಲಿ ಸಪೋರ್ಟ್ ಮಾಡುವ ಫ್ಯಾಮಿಲಿ, ಒಳ್ಳೆಯ ಪಾರ್ಟ್ನರ್ ಮಿನಿಸ್ಟ್ರಿಯಲ್ಲಿ. ಅದಕ್ಕೆ ಆಕೆಯ ಗಂಡ ಹೇಳಿದ, ನೀನು ಹೋಗುವುದು ಬೇಡ. ಒಂದು ಹೆಂಡತಿ ಆದವಳು ಆಕೆಯ ಗಂಡನ ಅಧೀನದಲ್ಲಿ ಇರಬೇಕಾಗ್ತದೆ. ಆ ಗಂಡ ದೇವರಾತ್ಮ ನಡೆಸಲ್ಪಡುವುದಾದರೆ ಬಹಳ ಒಳ್ಳೆಯದು. ನಮ್ಮೊಂದು ತಂದೆ ಹೇಳಿದರು, ನೀನು ಹೋಗುವುದು ಬೇಡ. ಯಾಕಂತ ಹೇಳಿದರೆ ಅಫ್ಘಾನಿಸ್ತಾನ ಸೇಫ್ ಪ್ಲೇಸ್ ಅಲ್ಲ, ಡೇಂಜರ್ ಪ್ಲೇಸ್, ನೀನು ಹೋಗುವುದು ಬೇಡ. ಕಡೆಗೆ ಇಲ್ಲ, ನಾನು ಹೋಗಬೇಕು ಅಂತ ಹೇಳ್ತಿರುವಾಗ ಆಕೆ ಗಂಡ ಮತ್ತು ತಂದೆ ಆಂಡ್ರೂ ಮಕ್ ಹತ್ರ ಬಂದರು. ಸೇವಕರೇ, ನಮ್ಮ ಮಗಳಿಗೆ ನೀನಾದರೂ ಒಂದು ಬುದ್ಧಿ ಹೇಳಿ ಅಂತ. ಅಫ್ಘಾನಿಸ್ತಾನಿಗೆ ಹೋಗ್ಬೇಕಂತ ಹೇಳ್ತಾರೆ. ಅಫ್ಘಾನಿಸ್ತಾನ ಸೇಫ್ ಪ್ಲೇಸ್ ಅಲ್ಲ. ಅದಕ್ಕೆ ಆಂಡ್ರೂ ಮಕ್ ಹೇಳಿದ, ಭೂಲೋಕದಲ್ಲಿ ಸೇಫ್ ಪ್ಲೇಸ್ ಎಂಬುವಂಥದ್ದು ಯಾವುದೇ ಇಲ್ಲ. ಭೂಲೋಕದಲ್ಲಿ ಸೇಫೆಸ್ಟ್ ಪ್ಲೇಸ್ ಇಸ್ ದ ವಿಲ್ ಆಫ್ ಗಾಡ್. ಹೇಳ್ತಾ ಇದ್ದೀರಾ? ದೇವರ ಚಿತ್ತವೇ ನಿಮ್ಮ ಸೇಫೆಸ್ಟ್ ಪ್ಲೇಸ್. ಸೇಫೆಸ್ಟ್ ಪ್ಲೇಸ್. ಕಡೆಗೆ ಕೆಲವೊಮ್ಮೆ ಎಷ್ಟು ಬುದ್ಧಿ ಹೇಳಿದರು, ಅಕ್ಸೆಪ್ಟ್ ಮಾಡುವುದು ರಿಜೆಕ್ಟ್ ಮಾಡುವುದು ಅವರಿಗೆ ಬಿಟ್ಟದ್ದು. ರೈಟ್? ಕೆಲವರು ಬಟ್ ಈ ವ್ಯಕ್ತಿ ಕರೆಕ್ಟಾಗಿ ಗೈಡ್ ಮಾಡಿದ. ಭೂಲೋಕದಲ್ಲಿ ಸೇಫೆಸ್ಟ್ ಪ್ಲೇಸ್ ಅವನು ಸೀದಾ ಹೇಳಿದ, ವಿಲ್ ಆಫ್ ಗಾಡ್. ಅದಕ್ಕೆ ಬೇಕು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆಕೆ ಹೋಗಲಿಲ್ಲ. ಕೆಲವೇ ದಿನದಲ್ಲಿ ಅವರ ಟೀಮ್ ಹೋಯಿತು. ಬಟ್ ಈಕೆ ಆ ವರ್ಲ್ಡ್ ಟ್ರೇಡ್ ಸೆಂಟರ್ ಬೀಳುವಾಗ ಅಲ್ಲಿದ್ದಳು. ಆ ವರ್ಲ್ಡ್ ಟ್ರೇಡ್ ಸೆಂಟರ್ ಬೀಳುವಾಗ ಆಕೆ ಅದರಲ್ಲಿ ಸತ್ತಳು. ಒಂದು ವೇಳೆ ಆಕೆ ಹೋಗಿದ್ದರೆ
ಆಕೆ ಉಳಿತಿದ್ದಳು. ಅಲ್ಲಿವರೆಗೆ ಅಮೆರಿಕದವರು ಎನಿಸಿದರು ಅಮೆರಿಕ ಎಂಬುವಂಥದ್ದು ಸೇಫ್ ಪ್ಲೇಸ್ ಅಂತ. ಭೂಲೋಕದಲ್ಲಿ ಸೇಫೆಸ್ಟ್ ಪ್ಲೇಸ್ ಇಸ್ ದ ವಿಲ್ ಆಫ್ ಗಾಡ್. ಆಹಾಬನು ಅನಿಸ್ದ ನಾನು ಸೇಫ್ ಆಗಿದ್ದೇನೆ ಅಂತ. ಆಹಾಬನು ಪ್ರಾಫೆಟ್ ಬಂದು ಹೇಳ್ತಾನೆ, ಆಹಾಬನನ್ನು ರಾಮೋತ್ ಗಿಲಿಯಾತ್ ಎಂಬ ಯುದ್ಧಕ್ಕೆ ಯಾರು ಪ್ರೇರೇಪಿಸ್ತೀರಿ ಅಂತ. ಯಾರು ಪ್ರೇರೇಪಿಸ್ತೀರಿ? ಆಗ ಒಂದು ಆತ್ಮ ಹೇಳಿತು, ನಾನು ಹೀಗೆ ಪ್ರೇರೇಪಿಸ್ತೇನೆ ಅಂತ. ಒಂದು ಸುಳ್ಳಿನ ಆತ್ಮ ಬಂದು ಹೇಳಿತ್ತು, ನಾನು ಅವನು ನಂಬಿದ 400 ಬಾಲನ ಪ್ರಾಫೆಟ್ಗಳಿದ್ದಾರೆ, ಅವರಿಗೋಸ್ಕರ ನನಗೆ ಅಲ್ಲಿ ಡೋರ್ ಓಪನ್ ಇದೆ. ನಾನು ಆ 400 ಪ್ರಾಫೆಟ್ಗಳ ಒಳಗೆ ಹೊಕ್ಕಿ ಒಂದೇ ರೀತಿ ಪ್ರಾಫೆಸೈಡ್ ಮಾಡ್ತೇನೆ, ಒಂದೇ ರೀತಿ ಪ್ರೊಫೆಸೈಡ್ ಮಾಡ್ತೇನೆ. ರಾಮೋತ್ ಗಿಲೆಕ್ಕೆ ಯುದ್ಧಕ್ಕೆ ಹೋಗು, ನೀನು ವಿನ್ ಆಗಿ ಬರ್ತೀಯ ಅಂತ. ಕೆಲವರಿಗೆ ಪ್ರವಾದಿಗಳ ಮೇಲೆ ನಂಬಿಕೆ. ಪಾಸ್ಟರ್ 3 ಪ್ರಾಫೆಟ್ಗಳು ಹೇಳಿದ್ದಾರೆ ನನಗೆ, ಒಂದೇ ರೀತಿ ಹೇಳಿದ್ದಾರೆ, ಮುಲ್ತುಡು ಪೋ. ಫಸ್ಟ್ ಆಫ್ ಆಲ್ ಆ ಪ್ರಾಫೆಟ್ಗಳು ಸಭೆಯಲ್ಲಿದ್ದಾರೆ, ಇಂಪಾರ್ಟೆಂಟ್. ನಿನ್ನೆ ನಾನು ಮಾತಾಡಿದೆ, ಚರ್ಚ್ ಇಸ್ ದ ವಿಲ್ ಆಫ್ ಗಾಡ್. ಓಕೆ, ಇಲ್ಲಿ ಆಹಾಬನು ಕಡೆಗೆ ಅದಕ್ಕೆ ಯೆಹೋಷಾಫಾಟ ಹೇಳ್ತಾನೆ, ಯಾಕೆ ಈ ಪ್ರಾಫೆಟ್? ನಮ್ಮಲ್ಲಿ ಒಬ್ಬ ಪ್ರಾಫೆಟ್ರೆ, ನಮ್ಮ ಪ್ರಾಫೆಟ್ ನಮಗೆ ಯಾವತ್ತು ಶುಭವನ್ನು ಮಾತಾಡೋದಿಲ್ಲ, ನಮಗೆ ಯಾವಾಗಲೂ ನೆಗೆಟಿವ್ ಮಾತಾಡೋದು, ಅಶುಭವನ್ನೇ ಮಾತಾಡೋದು. ಇಲ್ಲ ಅವನು ಕರೀರಿ, ಅವನು ಕೇಳಬೇಕು. ಯೆಹೋಷಾಫಾಟ ಯಹೂದ್ಯರ ಅರಸ, ಇವರು ಇಸ್ರಾಯೇಲ್ ಮತ್ತು ಯಹೂದ್ಯರು ಒಟ್ಟಿಗಿರಲಿಲ್ಲ, ಡಿವೈಡ್ ಆದ ಸೊಲೋಮನ್ನ ಡಿಸೊಬಿಡಿಯನ್ನಿಂದ. ಓಕೆ, ಅವನು ಹೇಳ್ತಾನೆ, ಹೀಗೆ ಪರಲೋಕ ತೆರೆದಿದ್ದನ್ನು ನೋಡಿದನು. ರಾಮೋತ್ ಗಿಲೆಗೆ ಯುದ್ಧಕ್ಕೆ ಯಾರು ಆಹಾಬನನ್ನು ಪ್ರೇರೇಪಿಸ್ತೀರಿ? ಆಹಾಬನ ಪಾಪ ಜಾಸ್ತಿ ಆಗಿದೆ. ಹಾಗೆ ಒಂದು ಆತ್ಮ ಹೇಳಿತು, ನಾನು ಅವರು ನಂಬಿದ 400 ಪ್ರಾಫೆಟ್ಗಳಿದ್ದಾರೆ, ಅವರಲ್ಲಿ ಹೋಗಿ ಒಂದೇ ರೀತಿ ಪ್ರಾಫೆಸಿ ಮಾಡ್ತೇನೆ. ಒಬ್ಬ ವ್ಯಕ್ತಿಯನ್ನು ಮಿಸ್ಗೈಡ್ ಮಾಡಲಿಕ್ಕೆ ಇವನಲ್ಲಿ ಕೂಡ ಪ್ರೈಡ್ ತುಂಬಿ ತುಳುಕ್ತಿತ್ತು. ಯಾರಲ್ಲಿ? ಆಹಾಬನ ಹತ್ರ. ಓಕೆ, ಅದಕ್ಕೆ ತಕ್ಕ ಹಾಗೆ ಅವರು ಪ್ರೊಫೆಸೈ ಮಾಡ್ತಾರೆ. ಈ ಪ್ರಾಫೆಟ್ ಮಾಡುವಾಗ ಚಿದಿಕಿಯನ್ನು ಬರ್ತಾನೆ, ಕೆಪ್ಪೆಗೆ ಒಂದು ಕೊಡ್ತಾನೆ. ದೇವರ ಆತ್ಮನು ನಮ್ಮನ್ನು ಬಿಟ್ಟು ನಿನ್ನ ಕಡೆಗೆ ಯಾವಾಗ ಬಂದಿತ್ತು ಹೇಳು? ನಾವು ದೇವರ ಆತ್ಮ ನಮಗೆಲ್ಲ ಗೊತ್ತು. ಅವನು ಸೆರೆಮನೆಯಲ್ಲಿ ಹಾಕ್ತಾರೆ. ರಿಯಲ್ ಪ್ರಾಫೆಟ್ ಅನ್ನು ಎಲ್ಲಿ ಹಾಕ್ತಾರೆ? ಸೆರೆಮನೆಯಲ್ಲಿ ಹಾಕ್ತಾರೆ. ಈಗ ಆಹಾಬನು ವೇಷ ಮರೆಸಿಕೊಂಡು ಯುದ್ಧಕ್ಕೆ ಹೋಗ್ತಾನೆ. ವೇಷ ಹಾಕೊಂಡು, ಯಾರಿಗೂ ಗೊತ್ತಿಲ್ಲ ರಣರಂಗದಲ್ಲಿ ಆಹಾಬನು ಬಂದಿದ್ದಾನಂತ. ದ ಬೈಬಲ್ ಹೇಳ್ತದೆ, ಒಬ್ಬನು ಗುರಿ ಇಲ್ಲದೆ ಪ್ರಾಣ ಬಿಡ್ತಾನಂತೆ. ಆಹಾಬ ಫುಲ್ಲು ಕವಚ. ಎಲ್ಲಿ ಕವಚ? ಅವನ ಕಿರೀಟ, ಇಲ್ಲಿ ಕಿರೀಟ, ಕಣ್ಣುಗಳು ಮಾತ್ರ ಓಪನ್. ಇಲ್ಲಿ ಅವನಿಗೆ ಕವಚ, ಇಲ್ಲಿ ಕವಚ, ಇಲ್ಲಿ ಮಾತ್ರ ಸ್ವಲ್ಪ ಸೈಡಲ್ಲಿ ಎಡೆ. ಒಬ್ಬನು ಗುರಿ ಇಲ್ಲದೆ ಬಿಟ್ಟ ಬಾಣ ಆಹಾಬನಿಗೆ ಇಲ್ಲೇ ಬಂದು ತಾಗ್ತದೆ. ನಾನು ಹೇಳ್ತೇನೆ, ಭೂಲೋಕದಲ್ಲಿ ಎಷ್ಟೇ ಸೇಫ್ಟಿ ಇದ್ದರೂ ಆತ್ಮಿಕ ಲೋಕದಲ್ಲಿ ನೀನು ಓಪನ್ ಟಾರ್ಗೆಟ್ ಆಗಿದ್ದಾರೆ, ಯು ಆರ್ ಇನ್ ಡೇಂಜರ್. ಭೂಲೋಕದಲ್ಲಿ ಎಷ್ಟೇ ಓಪನ್ ಟಾರ್ಗೆಟ್ಗಳು ನಿಮಗೆ ಕಾಣಬಹುದು, ಆತ್ಮಿಕ ಪ್ರೊಟೆಕ್ಷನ್ ಇದ್ದರೆ ಯು ಆರ್ ಸೇಫ್. ಬಿ ಕೇರ್ಫುಲ್. ಈ ಮೆಸೇಜ್ ಅನ್ನು ನಾನು ಪ್ರಿಪೇರ್ ಮಾಡಿ ಮಾತಾಡಲಿಲ್ಲ. ಗಾಡ್ ಈಸ್ ಪ್ರಿಪೇರಿಂಗ್, ಈಸ್ ಸ್ಪೀಕಿಂಗ್ ಟು ಯು. ಮಾರ್ಕ್ ದಿಸ್. ಬಿ ಅಲರ್ಟ್. ಆಭರಣ ರಂಗದಲ್ಲಿ ಸಾಯ್ತಾನೆ.
ಯಾಕೆ ಆಹಾಬನ ಹತ್ರ ಎಷ್ಟೋ ಪ್ರಾಫಿಟ್ಗಳನ್ನು ಕಳಿಸಿದರು, ಅವನು ಕೇಳಲಿಲ್ಲ. ಈಗ ಆಹಾಬನು ಯುದ್ಧಕ್ಕೆ ಹೋಗಬೇಕು. ಕೆಲವೊಮ್ಮೆ ಪ್ರೇರೇಪಣೆಗಳು ಎಲ್ಲಿಂದ ಉಂಟಾಗುತ್ತವೆ ಅಂತ ಗೊತ್ತಿರಬೇಕು. ಎಲ್ಲಿಂದ ಪ್ರೇರೇಪಣೆ ಉಂಟಾಗುತ್ತದೆ? ದೇವರ ಆತ್ಮನಿಂದವೋ ಸೈತಾನ್ನಿಂದವೋ? ಸೈತಾನ ಮಿಸ್ಗೈಡ್ ಮಾಡ್ತಾನೆ. ಅದಕ್ಕೆ ಹೇಳ್ತೇನೆ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡೋಣ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್, ಎಟ್ ದ ರೈಟ್ ಪರ್ಪಸ್. ರೈಟ್ ಪರ್ಪಸ್. ಅದಕ್ಕೋಸ್ಕರ ಇದಕ್ಕೆ ಕಾನ್ಸಕ್ರೇಷನ್ ಪ್ರೇಯರ್ ಅಂತ ಕರೀತಾರೆ. ಏನು ಕರೀತಾರೆ? ಕಾನ್ಸಕ್ರೇಷನ್ ಪ್ರೇಯರ್. ಇದು ನಂಬಿಕೆಯ ಪ್ರೇಯರ್ ಅಲ್ಲ, ಇದು ವಿಜ್ಞಾಪನೆ ಪ್ರೇಯರ್ ಅಲ್ಲ, ಇದು ಪ್ರತಿಷ್ಠೆಯ ಪ್ರಾರ್ಥನೆ. ಏನು ಪ್ರತಿಷ್ಠೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಈ ಪ್ರಾರ್ಥನೆಯನ್ನು 3 ಸರ್ತಿ ಮಾಡಿದ. ನಾವು ಎವ್ರಿ ಡೇ ಬೆಳಿಗ್ಗೆ ಎದ್ದುಕೊಂಡು ಇದನ್ನು ಪ್ರಾರ್ಥನೆ ಮಾಡಬೇಕು. ಅದು ಮಾಡಬೇಕು ಹೇಗೆಂದರೆ ಹಾರ್ಟ್ಫುಲಿ ಮಾಡಬೇಕು. ಎಲ್ಲರೂ ಮಾಡಲಿಕ್ಕೆ ಹೇಳಿದಾರಂತ ಕಂಠಬಾಯಾಟ ಮಾಡುವುದಲ್ಲ. ನಿನ್ನ ದೇವರೊಟ್ಟಿಗೆ ರಿಲೇಷನ್ಶಿಪ್ ಇಟ್ಟು ಪ್ರೇಯರ್ ಮಾಡಬೇಕು. ಈ ಸ್ವಾಮಿ ಹೇಳಿದ, ತಂದೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಯೇಸು ಹುಟ್ಟಿದ್ದೇ ಶಿಲುಬೆಗೋಸ್ಕರ. ಯೇಸು ಡೆಸ್ಟಿನಿಯೇ ಶಿಲುಬೆ. ರೈಟ್? ಆತನು ಹುಟ್ಟಿದ್ದೇ ಶಿಲುಬೆಗೋಸ್ಕರ. ತಂದೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಬೇಡಿ. ಈ ಪ್ರಾರ್ಥನೆ 3 ಸರ್ತಿ ಪ್ರಾರ್ಥನೆ ಮಾಡ್ತಾನೆ. ಕಡೆಗೆ ಹೇಳ್ತಾನೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. ರೈಟ್? ಅದರ ಅರ್ಥ, ಈ ಸ್ವಾಮಿ ವಿಲ್ಲಿಂಗ್ಲಿ ತನ್ನನ್ನು ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಟ್ಟ. ಆರ್ ಯು ವಿಲ್ಲಿಂಗ್ ಟು ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ಪರ್ಪಸ್ ಆಫ್ ಗಾಡ್? ಕಮಾನ್ ಕಮಾನ್. ಇದ್ದೀರಾ ಇಲ್ಲಿ? ನಿದ್ರೆಯಲ್ಲಿದೆ, ಎಚ್ಚರವಾಗಿದ್ದೀರೋ? ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ನೀವು ವಿಲ್ಲಿಂಗ್ಲಿ ದೇವರ ಉದ್ದೇಶಕ್ಕೆ ನಿಮ್ಮನ್ನು ಕೊಡ್ತೀರೋ ಅಥವಾ ಖಾಲಿ ಕಂಠಪಾಯಾಟ ಮಾಡ್ತೀರೋ? ದೇವರು ನಿಮ್ಮ ವಿಲ್ಲಿಗೆ ವಿರುದ್ಧವಾಗಿ ಏನು ಮಾಡುವುದಿಲ್ಲ. ದೇವರ ಚಿತ್ತ ಒಂದು ಕಡೆ ಆದರೆ ನಿನ್ನ ಚಿತ್ತವನ್ನು ದೇವರ ಚಿತ್ತಕ್ಕೆ ನೀನು ಸಬ್ಮಿಟ್ ಮಾಡಬೇಕು. ಅದು ವಿಲ್ಫುಲಿ. ನೋಡಿ, ಮದುವೆ ಆಗುವುದು 2 ಸಂಗತಿಗಳು. ಇಬ್ಬರ ವಿಲ್ಲು ಒಂದಾಗಿರಬೇಕು. ಮದುವೆಯ ರಿಲೇಶನ್ಶಿಪ್ಪಲ್ಲಿ ಪುರುಷನು ಮದುವೆ ಆಗುವಾಗ ಅವನು ವಿಲ್ಫುಲಿ ಹೇಳ್ತಾನೆ, ನಿನ್ನನ್ನು ನನ್ನ ಪತ್ನಿಯಾಗಿ ಸ್ವೀಕರಿಸ್ತೇನೆ, ನನ್ನನ್ನು ನಿನಗೆ ಪತಿಯಾಗಿ ಒಪ್ಪಿಸ್ತೇನೆ. ಈ ಪಾರ್ಟ್ ಆತನು ಮಾಡಿದರೆ ಮುಗಿಯುವುದಿಲ್ಲ. ಈಗ ಹುಡುಗಿಯ ಪಾರ್ಟ್ ಇದೆ. ಆಕೆ ಹೇಳ್ತಾಳೆ, ನಾನು ನಿನ್ನನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸ್ತೇನೆ, ಬಟ್ ನನ್ನನ್ನು ವಿಲ್ಫುಲಿ ನಿನಗೆ ಕೊಡುವುದಿಲ್ಲ. ನಾನೊಬ್ಬ ಆಲ್ರೆಡಿ ಮತ್ತೊಬ್ಬನಿಗೆ ಕೊಟ್ಟ ಆಗಿದೆ. ಅರ್ಥ ಆಗ್ತದ? ಅದು ಮದುವೆ ಆಗುವುದಿಲ್ಲ. ದಟ್ ಇಸ್ ನಾಟ್ ಎ ಮ್ಯಾರೇಜ್. ಸಿ, ಹುಡುಗ ತನ್ನ ಪಾರ್ಟನ್ನು ಮಾಡಿ ಆಯಿತು, ನಾನು ವಿಲ್ಫುಲಿ ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸ್ತೇನೆ, ನನ್ನನ್ನು ವಿಲ್ಫುಲಿ ಆಗಿ ನಿನಗೆ ಕೊಡುತ್ತೇನೆ, ಇವತ್ತಿನಿಂದ ನಾವಿಬ್ಬರು ಒಂದು. ಬಟ್ ಹುಡುಗನ ಪಾರ್ಟ್ ಮಾಡಿದರೆ ಸಾಲದು, ಹುಡುಗಿ ತನ್ನ ಪಾರ್ಟನ್ನು ಮಾಡಬೇಕು. ದಟ್ ಈಸ್ ಎ ಕವನೆಂಟ್ ರಿಲೇಶನ್ಶಿಪ್. ಹುಡುಗಿ ಹೇಳ್ತಾಳೆ, ನಿನ್ನನ್ನು ನನ್ನ ಪತಿಯನ್ನಾಗಿ ಅಂಗೀಕರಿಸ್ತೇನೆ, ಬಟ್ ನನ್ನನ್ನು ಕೊಡುವುದಿಲ್ಲ. ಇವತ್ತು ದೇವರು ವಿಲ್ಫುಲಿ ನಮ್ಮನ್ನು ಕ್ರಿಸ್ತನಲ್ಲಿ ಅಂಗೀಕಾರ ಮಾಡಿದ್ದಾನೆ. ವಿಲ್ಫುಲಿ ಅಂಗೀಕಾರ ಮಾಡಿದ್ದಾನೆ, ವಿಲ್ಫುಲಿ ನಮ್ಮನ್ನು ಕ್ಷಮಿಸಿದ್ದಾನೆ, ವಿಲ್ಫುಲಿ ನಮ್ಮನ್ನು ಅಂಗೀಕಾರ ಮಾಡಿದ್ದಾನೆ. ನೆಕ್ಸ್ಟ್ ವಿಲ್ಫುಲಿ ತನ್ನನ್ನೇ ನಮಗೆ ಕೊಟ್ಟಿದ್ದಾನೆ. ದೇವರು ಇಡೀ ಲೋಕಗೋಸ್ಕರ ತನ್ನ ಪಾರ್ಟ್ ಮಾಡಿ ಮುಗಿದಿದೆ. ಇಟ್ ಈಸ್ ಫಿನಿಶ್. ಇನ್ನು ದೇವರ ಪಾರ್ಟ್ ಇಲ್ಲ. ಇವತ್ತು ನಾವು ಸುವಾರ್ತೆ ಸಾರಬೇಕು. ಅದರಲ್ಲಿ 2 ರೀತಿಯ ಜನರಿದ್ದಾರೆ. ಒಂದು, ಅವರು ವಿಲ್ಫುಲಿ
ಯೇಸುವನ್ನು ತಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿದ್ದಾರೆ, ವಿಲ್ಫುಲಿ ಅಂಗೀಕಾರ ಮಾಡಿದ್ದಾರೆ. ದೇ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ದೇ ಹ್ಯಾವ್ ಎ ರಿಲೇಶನ್ಶಿಪ್. ಬಟ್ ಅವರು ವಿಲ್ಫುಲಿ ದೇವರಿಗೆ ತಮ್ಮನ್ನು 100% ಕೊಡಲಿಲ್ಲ. ಕೊಟ್ಟಿದ್ರೆ ಅವರು ಎಲ್ಲೆಲ್ಲಿ ಇರುವುದಿಲ್ಲ. ಕೊಡಲಿಲ್ಲ, ಅನೇಕರು ಕೊಡಲಿಲ್ಲ. ಯಾವ ಹೆಂಡತಿ ತನ್ನ ಗಂಡನಿಗೆ ತನ್ನನ್ನು ಕೊಟ್ಟ ಮೇಲೆ ಇನ್ನೊಬ್ಬನೊಟ್ಟಿಗೆ ಆಕೆ ಸೇರ್ಲಿಕ್ಕೆ ಆಗುವುದಿಲ್ಲ? ಅದರರ್ಥ ಆಕೆ 100% ತನ್ನ ಗಂಡನಿಗೆ ತನ್ನನ್ನು ಮೀಸಲಾಗಿ ಇಡಲಿಲ್ಲ. ಶಿ ಇಸ್ ಲೈಕ್ ಎ ಕಾಲ್ ಗರ್ಲ್. ಅನೇಕ ವಿಶ್ವಾಸಿಗಳು ದೇವರ ಹೆಂಡತಿ ಸಭೆ ಆಗಿದೆ, ಅದು ಕಾಲ್ ಗರ್ಲ್ ಆಗಿದೆ. ಲೋಕವನ್ನು ಪ್ರೀತಿಸುವುದು ವ್ಯಭಿಚಾರವೆಂದು ನಿಮಗೆ ಗೊತ್ತಿಲ್ಲವೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂಬುದು ವ್ಯಭಿಚಾರ. ಇಹಲೋಕ ಪ್ರೀತಿಯು ಅದು ವ್ಯಭಿಚಾರ, ಸ್ಪಿರಿಚುವಲ್ ಅಡಲ್ಟರಿ. ಎಷ್ಟೋ ವಿಶ್ವಾಸಿಗಳು ಆತ್ಮಿಕ ಅಡಲ್ಟರಿ, ಅಕ್ರಮ ಸಂಬಂಧದಲ್ಲಿದ್ದಾರೆ. ಸ್ಪಿರಿಚುವಲ್ ಸಿನ್ ಇಸ್ ಗ್ರೇಟರ್ ದೆನ್ ಫಿಸಿಕಲ್ ಸಿನ್. ಹಲೋ, ಕೇಳ್ತಾ ಇದ್ದೀರಾ? ನಮ್ಗೆ ಫಿಸಿಕಲ್ ಸಿನ್ ದೊಡ್ಡದು ಕಾಣ್ತದೆ, ಬಟ್ ಸ್ಪಿರಿಚುವಲ್ ಸಿನ್ ಇಸ್ ಗ್ರೇಟರ್ ದೆನ್ ಫಿಸಿಕಲ್ ಸಿನ್. ಸೌಲನು ಆತನು ದೇವರು ಏನು ಹೇಳಿದಾನ ಅದರ ಮಾತಿಲ್ಲ, ದಟ್ ಇಸ್ ಸ್ಪಿರಿಚುವಲ್ ಸಿನ್. ಬಟ್ ಅವನು ವ್ಯಭಿಚಾರ ಮಾಡಲಿಲ್ಲ, ತಳ್ಳಿಬಿಟ್ಟ. ಅದೇ ದಾವೀದ ಅದನ್ನು ಫಿಸಿಕಲ್ ಸಿನ್ ಮಾಡಿದ, ರಿಪೆಂಟ್ ಆದ, ರೆಸ್ಟೋರ್ ಆದ. ನಮಗೆ ಕಾಣುವುದು ಫಿಸಿಕಲ್ ಸಿನ್ ದೊಡ್ಡದಂತ. ಸ್ಪಿರಿಚುವಲ್ ಸಿನ್ ಇಸ್ ಗ್ರೇಟರ್ ದೆನ್ ಫಿಸಿಕಲ್ ಸಿನ್. ಇವತ್ತು ಗೊತ್ತಿಲ್ಲ ಅನೇಕರಿಗೆ. ಓದಿರಿ ವಚನದಲ್ಲಿ ಓದಿರಿ. 4ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಯಾಕೋಬನ ಗ್ರಂಥ. ಪರ್ವತವು ಮೇಣದಂತೆ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗದಾಶೆಗಳಿಂದ ಅಲ್ಲವೇ? ನೆಕ್ಸ್ಟ್, ನೀವು ಆಶಿಸಿದರೂ ಹೊಂದದಿದ್ದೀರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಗಿಚ್ಚು ಪಟ್ಟಾದರೂ ಸಂಪಾದಿಸಲಾರದಿದ್ದೀರಿ, ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೆಕ್ಸ್ಟ್, ನೀವು ಬೇಡಿದರು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೆಕ್ಸ್ಟ್, ವ್ಯಭಿಚಾರಿಗಳು ನೀವು. ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೋ ಅದನ್ನು ಮಾಡದೆ ನಿನಗೆ ಇಷ್ಟ ಬಂದದನ್ನು ಮಾಡುತ್ತಿ. ಯು ಆರ್ ಎ ಸ್ಪಿರಿಚುವಲ್ ಅಡಲ್ಟರ್ ಮ್ಯಾನ್. ವ್ಯಭಿಚಾರಿಗಳು ನೀವು. ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಯಾವ ಹೆಂಡತಿ ಇನ್ನೊಬ್ಬನೊಟ್ಟಿಗೆ ಹೋದಾಗ ಆಕೆ ತನ್ನನ್ನು ತನ್ನ ಗಂಡನಿಗೆ ವಿರೋಧಿಯನ್ನಾಗಿ ಮಾಡುತ್ತಾಳ್ರೈ? ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಸರೆಂಡರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಕನ್ನಡದಲ್ಲಿ ಮೀಸಲು, ಓನ್ಲಿ ಫಾರ್ ಗಾಡ್. ಒಂದು ಹೆಂಡತಿ ಹೇಳ್ತಾಳೆ, ನನ್ನನ್ನು ಕೇವಲ ನಿನಗೋಸ್ಕರ ಮೀಸಲಾಗಿಟ್ಟಿದ್ದೇನೆ. ಮೀಸಲು ಅಂದ್ರೆ nobody can use me, only my husband. ಹೋಲಿನೆಸ್ ಎಲ್ಲಿದೆ? ಅದರದ ಬಗ್ಗೆ ಗೊತ್ತೇ ಇಲ್ಲ. ಅದರ ಬಗ್ಗೆ ಗೊತ್ತೇ ಇಲ್ಲ. ಅದರಿಂದ ನಮ್ಮನ್ನು ನಾವು ದೇವರಿಗೆ ಮೀಸಲಾಗಿ ನಮ್ಮ ದೇಹವನ್ನು ಕೊಡಬೇಕು. ದೇಹವನ್ನು ಕೊಡಬೇಕಂತ ಹೇಳಿದರೆ ನೀವು ಆತ್ಮದಲ್ಲಿ ದೇವರಿಂದ ನಡೆಸಲ್ಪಡಬೇಕು.
ತಂದೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ, ನನ್ನ ಇಷ್ಟವಲ್ಲ ನಿನ್ನ ಇಷ್ಟವೇ ನನ್ನ ಜೀವಿತ ನೆರವೇರಲಿ. ಐ ಸಬ್ಮಿಟ್ ಮೈ ಸೆಲ್ಫ್ ಟು ಯು 100% ಫಾರ್ ಯುವರ್ ಪರ್ಪೋಸ್. ನೀವು ಪ್ರಾರ್ಥನೆ ಮಾಡುತ್ತೀರಿ. ನೀವು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮ ನಿಮ್ಮನ್ನು ಹೋಲ್ಡ್ ಮಾಡುತ್ತಾನೆ. ನಿಮ್ಮ ಮಾರ್ಗಗಳನ್ನು ಆತನು ಡೈರೆಕ್ಟ್ ಮಾಡುತ್ತಾನೆ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪರ್ಪೋಸ್, ರೈಟ್ ಪ್ಲೇಸ್ ಇರುತ್ತೀರಿ. ನಿಮ್ಮನ್ನು ಆತ ನಿರಾಪಾಯವಾದ ಸ್ಥಳದಲ್ಲಿ ಇಟ್ಟು ಕಾಪಾಡುತ್ತಾನೆ. ನಿಮಗೆ ಅನೇಕ ಡಿಸೆಪ್ಷನ್ಗಳು ಬರ್ಬೋದು. ಕೀರ್ತನೆ 72 ಓದಿ, ಕೀರ್ತನೆ 72 ಓದಿ, Psalms 72. ದೇವರೇ, ಅರಸನಿಗೆ ನಿನ್ನ ನ್ಯಾಯವನ್ನು ಕಲಿಸಿಕೊಡು, ರಾಜಕುಮಾರನಾದವನಿಗೆ ನಿನ್ನ ನೀತಿಯನ್ನು ಅನುಗ್ರಹಿಸು. ನೆಕ್ಸ್ಟ್, ಅವನು ನಿನ್ನ ಜನರಿಗೆ ನೀತಿಯಿಂದಲೂ ಕುಗ್ಗಿ ಹೋದ ನಿನ್ನವರಿಗೆ ನ್ಯಾಯವಾಗಿ ತೀರ್ಪು ಕೊಡು. ನೆಕ್ಸ್ಟ್, ಮುಂದೆ ಓದಿ, ಮುಂದೆ 73ರಲ್ಲಿ ಓದಿ. 73 ನೋಡುವ. ಪರ್ವತವು 73 ಕೀರ್ತನೆ. ಮೇಣದ ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಪರನೇ ಹೌದು, ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರುಗೊಂಡೆನು. ಫಸ್ಟ್ ಏನು ಹೇಳ್ತಾನೆ? 73 1ನೇ ವಚನ. ಇದನ್ನು ಕರೆಕ್ಟಾಗಿ ಓದಿ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ, ಅಂದರೆ ವಿಶ್ವಾಸಿಗಳಿಗೆ, ಇವತ್ತು ಸಭೆಗೆ ದಯಪರನೇ ಹೌದು. ಹೇಳ್ರಿ, ನಮಗೆ ಆತ ದಯಪರನೇ ಹೌದು. ನೆಕ್ಸ್ಟ್, ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಅವರ ಅಭಿವೃದ್ಧಿ, ಅವರ ಪ್ರಾಸ್ಪರಿಟಿ, ಅವರ ಒಂದು ಘನತೆಯನ್ನು ನೋಡಿ ಸೊಕ್ಕಿನವರ ಮೇಲೆ ಉರುಗೊಂಡೇನು. ನೆಕ್ಸ್ಟ್, ನನ್ನ ಕಾಲುಗಳು ಜಾರಿದವುಗಳೇ, ನನಗೆ ಹೆಜ್ಜೆಗಳು ತಪ್ಪಿದವುಗಳೇ. ಈಗ ಅವರ ಮರಣವು ನಿರ್ಬಂಧಕವಾಗಿದೆ, ಅವರ ಕಾಯವು ಕೊಬ್ಬುಳ್ಳದಾಗಿದೆ. ನೆಕ್ಸ್ಟ್, ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರರಿಗೆ ತಗಲುವಂತೆ ಅವರಿಗೆ ಅಂಟು ರೋಗವು ತಗುಲುವುದಿಲ್ಲ. ಇದು born again ಆದ ವಿಶ್ವಾಸಿಗಳು ಇದೆಲ್ಲ ಮಾತಾಡ್ತಾ ಇರ್ತಾರೆ. ಯಾಕೆ ಮಾತಾಡ್ತಾನೆ? ಅವನು ಉತ್ತರ ಲಾಸ್ಟ್ ಕೊಡ್ತಾನೆ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರಿಗೆ ತಗಲುವಂತೆ ಅವರಿಗೆ ಅಂಟು ರೋಗವು ತಗುಲುವುದಿಲ್ಲ. ಆಲ್ ಇಂಡಿಯಾ ಕೊರೋನಾ. ನೆಕ್ಸ್ಟ್, ಆದ್ದರಿಂದ ಅವರಿಗೆ ಗರ್ವವು ಕಂಠಮಾಲೆಯಾಗಿದೆ, ಬಲಾತ್ಕಾರವು ಉಡುಪಾಗಿದೆ. ಕೊಬ್ಬಿನಿಂದ ಅವರ ಕಣ್ಣುಗಳ ಮೇಲೆ ಅವೆ, ಅವರ ದುಷ್ಕಲ್ಪನೆಗಳು ತುಂಬಿ ತುಳುಕುತ್ತವೆ. ನೆಕ್ಸ್ಟ್, ಹಾಸ್ಯ ಮಾಡುವವರಾಗಿ ಕೆಡುಕಿನ ವಿಷಯವಾಗಿ ಮಾತುಕೊಡುತ್ತಾರೆ, ಬಲಾತ್ಕಾರ ನಡೆಸಬೇಕೆಂದು ಹೆಮ್ಮೆಗುಚ್ಚುತ್ತಾರೆ. ಬಿಡ್ರೇವಲ್ಲಿ ಆಗಲೇನು. ತಾವು ಮೇಲ್ಲೋಕದವರೋ ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ, ಭೂಲೋಕದಲ್ಲೆಲ್ಲ ಅವರ ಮಾತೆ ಮುಂದು. ಆದ್ದರಿಂದ ಜನರು ಅವರ ಪಕ್ಷವನ್ನು ಹಿಡಿತಾರೆ. ಅವರಿಗೆ ಪಾನವು ಯಥೇಚ್ಛವಾಗಿ ದೊರೆಯುವುದು, ಗಂಗಾರ ಫ್ರೀ. ಕುಡಿಕರಿಗೆ ನೋಡಿ, ಹಣ ಇಲ್ಲದಿದ್ದರೂ ಅವರು ಟೈಟ್ ಆಗಿರ್ತಾರೆ, ಎಲ್ಲಿಂದ ಗೊತ್ತಾಗುದಿಲ್ಲ. ಇರ್ಲಿ, ಅದು ವಿಷಯ ಅಲ್ಲ, ಮುಂದೆ ಓದುವ. ನೆಕ್ಸ್ಟ್, ದೇವರು ವಿಚಾರಿಸಲಿ, ವೇರ್ಯ ದೇವರಿಗೆ ಕೇಳಿ ಪಾರಾತ್ಮರು ಚಿಂತಿಸುವುದುಂಟೋ ಅಂದುಕೊಳ್ಳುತ್ತಾರೆ. ನೆಕ್ಸ್ಟ್, ಮುಂದೆ ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದ ಇದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ದುಷ್ಟ ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವನು. ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು ವ್ಯರ್ಥವೇ ಸರಿ. ನೆಕ್ಸ್ಟ್ ಓದಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನು, ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ನೆಕ್ಸ್ಟ್, ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದನು. ನೆಕ್ಸ್ಟ್, ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೊಂದು ತೋಚಿತು. ನಾನು ಮೆಡಿಟೇಟ್ ಮಾಡಿದೆ, ಚಿಂತೆ ಮಾಡಿದೆ, ಆಲೋಚನೆ ಮಾಡಿದೆ, ಹೀಗೆ ಮಾಡುವವರಿದ್ದಾರೆ. ಪಾಸ್ಟ್ ಹೆಂಗ್ ಒಂಜಲ ಅರ್ಥ ಆಪುಜಿ ಒಂದು ಹೆಚ್ಚ ಅರ್ಥ ಆಪುಜಿದಾಯಕ ಮಣ್ಣ ಅಲ್ಲಿ ಒಂದ್ಸರಿದೆ. ಯಾಕಂದ್ರೆ ನಿನ್ನ ಇಂದ್ರಿಯಗಳ ಜ್ಞಾನಕ್ಕೆ ಇದು ಅರ್ಥ ಆಗುವುದಿಲ್ಲ, ಇದು ನಿಮಗೆ ಮರ್ಮ. ಮುಂದೆ ನೋಡಿ, ಮುಂದೆ ಓದಿ.
ಆದರೆ ಉತ್ತರ ಇಲ್ಲಿದೆ, ಕಮೆಂಟ್ರಿ. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ಯಾವಾಗ ಒಬ್ಬ ವ್ಯಕ್ತಿ ಪರ್ಸನಲ್ ಪ್ರಾರ್ಥನೆ ಮಾಡುತ್ತಾನೆ, ಯಾವಾಗ ಆತನು ವರ್ಡನ್ನು ಮೆಡಿಟೇಟ್ ಮಾಡುತ್ತಾನೆ, ಯಾವಾಗ ಆರಾಧನೆ ಮಾಡುತ್ತಾನೆ, ಆಗ ಅವನಿಗೆ ಗೊತ್ತಾಗ್ತದೆ, ಆಗ ಅವನಿಗೆ ರೆವಲೇಷನ್ ಬರ್ತದೆ. ಎಲ್ಲರೂ ಮಾಡಿದಾಗ ಅವನು ಮಾಡುವುದಿಲ್ಲ. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ಹೌದು, ನೀನು ಅವರನ್ನು ಅಪಾಯಕಾರ ಸ್ಥಳದಲ್ಲಿ ಇಟ್ಟು ಬೀಳಿಸಿ ನಾಶ ಮಾಡುತ್ತೆ. ಅವರು ರೈಟ್ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿರುತ್ತಾರೆ. ಹೇಳಿ, ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರ್ತೇವೆ. ಎವ್ರಿ ಡೇ ಬೆಳಿಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡುವುದಂದರೆ ನೀವು ಪವಿತ್ರ ಆತ್ಮನನ್ನು ಆತುಕೊಂಡು ಹೋಗುವುದು. ನೀನೇ ನನ್ನ ಸಾಮರ್ಥ್ಯ, ನೀನೇ ನನ್ನ ಕೋಟೆ, ನೀನೇ ನನ್ನ ದುರ್ಗ, ನೀನೇ ನನ್ನ ಗುರಾಣಿ, ನೀನೇ ನನ್ನ ಕಾಯುವಾತನು. ಫುಲ್ ಸರ್ವಾಯುಧಗಳನ್ನು ಧರಿಸಿಕೊಂಡು ನೀನು ಹೊರಗಿನ ಪ್ರಪಂಚಕ್ಕೆ ಕತ್ತಿ ಹಿಡ್ಕೊಂಡು ಹೋಗ್ತೀವಿ, ವಾಕ್ಯ ಎಂಬ ಕತ್ತಿ. ಕೆಲವರು ಆತ್ಮಿಕ ಲೋಕದಲ್ಲಿ ನಗ್ನ ಆಗಿದ್ದಾರೆ. ರಕ್ಷಣೆ ಎಂಬ ಸ್ಥಿರಸ್ಥಾನ ಎಲ್ಲಿ ಅಟ್ಟದಲ್ಲಿದೆ, ವಜ್ರ ಕವಚ ಎಲ್ಲಿಯೋ ಟಾಯ್ಲೆಟಲ್ಲಿದೆ, ಶೂಗಳಂತ ಅದು ಕುಂಬು ಹಿಡಿದು ಹೋಗಿದೆ, ಯಾರ್ಯಾರು ಕೊಟ್ಟು ಬಿಟ್ಟಿದ್ದಾರೆ, ಎಂಕುಬಡಿ ಜೀವಾಡ್ಲ ಅಂತ. ಶೂಗಳು ಯಾವುದು? ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರೆಗಳು. ಸಿದ್ಧ ಮನಸ್ಸೆಂಬ ಕೆರ ಇಲ್ಲವೇ ಇಲ್ಲ. ಅವು ಬೋರ್ಡನ್ನು ಫಾಸ್ಟ್ ಬ್ರೀಚ್ ಮಲ್ಪೇರು. ನಮ್ಮ ತಿನ್ಪಿನಿ ಉಣ್ಪಿನಿ ಗೇಮ್ ಗುಬ್ಬುನಿ ಸೀರಿಯಲ್ ತೂಪಿನಿ ಆತಿ ಚರ್ಚ್ ಪೋಂಡ ಪೂವ ತೈಸಲ್ ಬಾಡ್ನಿ ಮುಗಿನ್. ಜಾಸ್ತಿ ಡೀಪ್ ಹೋಗ್ಲಿಕ್ಕೆ ನಮಗೆ ಬೇಡ ಇದರಲ್ಲಿ. ಅವರಿಗೇನು ಕೆಲಸ ಇಲ್ಲ. ಅದರ ಅರ್ಥ ಆತ್ಮಿಕ ಲೋಕದಲ್ಲಿ ನೀನು ಕೆರಗಳನ್ನು ಎಲ್ಲಿಟ್ಟಿದ್ದಿ? ಶೋಕೇಶಲ್ಲಿಟ್ಟಿದ್ದಿ. ವಕ್ರ ಬುದ್ಧಿ ಉಳ್ಳವನ ಮಾರ್ಗದಲ್ಲಿ ಏನಿರ್ತದಂತೆ? ಮುಳ್ಳು ಮತ್ತು ಕಲ್ಲುಗಳು, ಉರುಳುಗಳಿರ್ತವೆ. ಅದಕ್ಕೋಸ್ಕರ ಅಲ್ಲಲ್ಲಿ ಒಂದಿನ ಸಮಾಧಾನ ಇದೆ ಅಂತ ಹೇಳ್ತೀವಾಗ ನೆಕ್ಸ್ಟ್ ಡೇ ಒಂದು ಉರುಳು. ಆ ಉರುಳು ತೆಗೆಯುವಾಗ ಈ ಕಾಲಿಡುವಾಗ ಮುಳ್ಳು, ಮುಳ್ಳು ಕಾಲು ತೆಗೆಯುವಾಗ ಕಾಂಚಿದ ಹೊಟ್ಟೆ, ಕಲ್ಲು. ಮತ್ತು ನೆಕ್ಸ್ಟ್ ಡೇ ಪ್ರೇಯರ್ ಮೀಟಿಂಗ್. ಏನು ಪ್ರೇಯರ್ ಮೀಟಿಂಗ್? ಗ್ಲಾನ್ ಬ್ರದರ್ ನನಗೋಸ್ಕರ ಪ್ರಾರ್ಥನೆ ಮಾಡು, ಕಲ್ಲು ತೆಗೆ. ರಶ್ಮಿ ಸ್ಟರ್ ನನಗೋಸ್ಕರ ಉರುಳು ತೆಗೆ. ಅವನು ಇವನದ್ದು ತೆಗೆಯುವುದು, ಅವನದ್ದು ತೆಗೆಯುವುದು, ಇದರಲ್ಲೇ ಫುಲ್ ಬಿಸಿ. ಮತ್ತು ಸುವಾರ್ತೆ ಅವರು ಸಾರುವುದು. ಸುವಾರ್ತೆದಾರ ಎರೆ ಪುರ್ಸೋತುಂಡಿ ಬಿಸಿಟ್ಟುಲ್ಲ ಎಂಕುಲ್ ವೈಟ್ ಬಿಸಿ. ಉರುಳುಗೆ ಪುನಃ ಇಟ್ಲ, ಕಲ್ಲಿಗೆ ಪುನಃ ಇಟ್ಲ. ಉರುಳು ಕಲ್ಲು ಎಂತ? ಯಾಕೆ ಜೀವಿತದಲ್ಲಿ ಮಾರ್ಗದಲ್ಲಿ? ಯಾಕಂದ್ರೆ ನೀನು ಸಮಾಧಾನದ ಸುವಾರ್ತೆಯನ್ನು ಸಾರುವಂತ ಮೆಟ್ಟುಗಳನ್ನು ಹಾಕಲಿಲ್ಲ, ಕೆರಗಳನ್ನು ಹಾಕಲಿಲ್ಲ. ಪ್ರೇರಿ, ದಿಸ್ ನಾಟ್ ಎ ಜೋಕ್, ಇಸ್ ಎ ಸ್ಪಿರಿಚುವಲ್ ರಿಯಾಲಿಟಿ. ನಿನ್ನೆ ನಾನು ಮಾತಾಡ್ತಾ ಇದ್ದೆ, ಅನೇಕರ ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುವುದು. ಏನು ಪ್ರೀತಿ ಅಂತ ಹೇಳಿದ್ರೆ? ಯು ಮಸ್ಟ್ ಪ್ರೀಚ್ ದ ಗಾಸ್ಪೆಲ್. ಅದರ ಅರ್ಥ ಬೆನ್ನಿಗೆ ಬಿದ್ದು ಪ್ರೀಚ್ ಮಾಡಬೇಕಾಗಿಲ್ಲ. ಎಲ್ಲಿ ಇದ್ದಿ ಅಲ್ಲಿ ನೀನೊಂದು ವಿಟ್ನೆಸ್ ಆದರೆ ಸಾಕು. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು. ಶೈನ್ ಯುವರ್ ಲೈಟ್, ಲೆಟ್ ಯುವರ್ ಲೈಟ್ ಶೈನ್. ದಟ್ ಮೀನ್ ನೀನು ಸಿದ್ಧವಿದ್ದರೆ ಸಾಕು, ದೇವರು ನಿನಗೆ ಆಪರ್ಚುನಿಟಿಗಳು ಓಪನ್ ಮಾಡುತ್ತಾನೆ. ನೀನು ಸಿದ್ಧವಿದ್ದರೆ ಸಾಕು, ದೇವರಿನ ಹೃದಯದಲ್ಲಿ ಮಾತುಗಳನ್ನು ಹಾಕುತ್ತಾನೆ. ನೀನು ಸಿದ್ಧವಿದ್ದರೆ ಸಾಕು, ದೇವರು ಮುಂದಿನ ವ್ಯಕ್ತಿಯ ಹೃದಯವನ್ನು ತೆರೆಯುತ್ತಾನೆ. ಯು ಆರ್ ಸ್ಪೀಕಿಂಗ್ ಒನ್ ವರ್ಡ್, ಗಾಡ್ ವಿಲ್ ಸ್ಪೀಕ್ 1000 ವರ್ಡ್. ನೀನು ಸೇಫ್, ನಿನ್ನ ದಿವಿಟಿಗೆಗೂ ಸೇಫ್, ನಿನ್ನ ಮಾರ್ಗ ಸೇಫ್. ನೀನು ಉರುಳು ತೆಗೆಯುವುದರಲ್ಲಿ, ಕಲ್ಲು ತೆಗೆಯುವುದರಲ್ಲಿ ಬ್ಯುಸಿ ಆಗಿರುವುದಿಲ್ಲ. ಅವ್ರಿಗೆ ಎನ್ಕರೇಜ್ ಮಾಡಬೇಕಾಗಿಲ್ಲ. ದೇ ಆರ್ ದ ಎನ್ಕರೇಜ್ ಟು ಮೆನಿ ಪೀಪಲ್. ಅವ್ರು ನೆಡಲ್ಪಟ್ಟ ಸಸಿಗಳು. ಅವ್ರಿಗೆ 4 ದಿನ ನೀರು ಹಾಕಿದ್ರೆ ನೀರು ಹುಡುಕಿ ಅವರು ಬೇಕಾದರೆ ಇನ್ನೊಬ್ಬರನ್ನು ಪೋಷಿಸ್ತಾರೆ. ಆದರೆ ಚಟ್ಟಿಯಲ್ಲಿ ನೆಟ್ಟ ಗಿಡಕ್ಕೆ, ಅದಕ್ಕೆ ದಿನಾಲು ನೀರು ಬೇಕು, ದಿನಾಲು ಪೋಷಣೆ ಬೇಕು, ದಿನಾಲು ಅದು ಕೂಗ್ತದೆ. ಒಂದು ದಿನ ನೀನು ದೂರ ಹೋಗಿ ಬರ್ತೇನೆ ಅಂದರೆ ಗಿಡ ಹೀಗೆ ಆಗ್ತದೆ ಅಲ್ವಾ? ಅರ್ಥ ಆಗ್ತದ?
ಹೇಳ್ರಿ, ನಾವು ನೆಡಲ್ಪಟ್ಟ ಗಿಡಗಳು, ನಾವು ಚಟ್ಟಿ ಗಿಡಗಳಲ್ಲ, ಡೆಕೋರೇಷನ್ ಗಿಡಗಳಲ್ಲ, ಕೇವಲ ಸಂಡೆಗೆ ಮಾತ್ರ ಬರುವ ಗಿಡಗಳಲ್ಲ ನಾವು. ನೆಡಲ್ಪಟ್ಟ ಗಿಡಗಳು ಯಾವಾಗಲೂ ಅವರಿಗೆ ಬರಲಿಕ್ಕೆ ಟೈಮ್ ಇರ್ತದೆ. ಟೈಮ್ ಇಲ್ಲ ಅಂತ ಹೇಳಿದ್ರೆ ದೇವರು ಟೈಮ್ ಮಾಡಿ ಕೊಡ್ತಾನೆ ಅವರಿಗೆ. ಸೋಮಾರಿಗೆ ದಾರಿಯಲ್ಲಿ ಸಿಂಹ ಇದೆ ಅಂತ ನೆವ ಏನೋ ಹೇಳಿದ್ರೆ ನಿಗಿರಿ ಪಾಸ್ಟಾಗಿ ಅರ್ಥ ಆಪಣೆ ಎಂಕಲ್ಲ ಪ್ರಾಬ್ಲಮ್ ಪೂರ ಜಾಸ್ತಿ ಪಾತ್ರ ಸಂಡೆ ಚರ್ಚೆಗೆ ಹೋಗು ಜಾನು ತೇರುವೆ. ಆ ಸಿಟ್ಟಿನಲ್ಲಿ ಏನೋ ಒಂದು ಮಾತು ಹೇಳಿಬಿಟ್ಟ, ಇನ್ನು ನಾನು ಚರ್ಚೆಗೆ ಬರುವುದಿಲ್ಲ ಅಂತ. ಇಮ್ಮಿಡಿಯೇಟ್ಲಿ ನರಕದ ದುರಾತ್ಮಗಳನ್ನು ಇಮ್ಮಿಡಿಯೇಟ್ಲಿ ಕೊಟ್ಟಿಗೆಯಿಂದ ಆಡುಗಳನ್ನು ಬಿಟ್ಟ ಹಾಗೆ ಬಿಟ್ಟ ಶ್ರೀದ. ಮತ್ತೆ ಅವರು ದಾರಿಯಲ್ಲಿ ಇಮಿಡಿಯೇಟ್ಲಿ ಹೋಗದಾಗಿ ಮಾಡಿಬಿಡ್ತಾರೆ. ಒಂದು ಪರಿಸ್ಥಿತಿ ಹುಟ್ಟುತ್ತದೆ. ಮೊನ್ನೆ ನಾನು ಒಂದು ತಿಂಗಳ ಹಿಂದೆ ನಾನು ಮಾತಾಡಿದೆ, ರೈಟ್, ಪ್ರವೀಣ್ ಬ್ರದರ್ ಹತ್ರ ಮಾತಾಡ್ತಿದ್ದೆ. ಬ್ರದರ್ ಪ್ರವೀಣ್, ಯಾವ ಒಬ್ಬ ವ್ಯಕ್ತಿ ಸೀಕ್ರೆಟ್ ಆಗಿ ಅವನು ಹೇಳ್ತಾನೆ ನಾನು ಸಂಡೇ ಏನೋ ಸಿಟ್ಟಿನಲ್ಲಿ ಸಂಡೇ ಚರ್ಚಿಗೆ ಹೋಗುವುದಿಲ್ಲ ಅಂತೇಳಿ, ಅವನು ಹೋಗದಾಗೆ ಅವನು ಪರಿಸ್ಥಿತಿಗಳನ್ನ ಎಬ್ಬಿಸ್ತಾನೆ. ಸೈತಾನ ಅವನು ಪರಿಸ್ಥಿತಿಗಳನ್ನ ಎಬ್ಬಿಸ್ತಾನೆ ಬಿಕಾಸ್ ಆಫ್ ಹಿಸ್ ವರ್ಡ್. ಏನಿಲ್ಲ ಅಂದರೆ ಗಾಡಿ ಆದರೂ ಪಂಚರ್ ಆಗ್ತದೆ. ನಿನ್ನ ಗಾಡಿಯ ಟಯರನ್ನು ಕೂಡ ಪ್ರೊಟೆಕ್ಟ್ ಮಾಡಲಿಕ್ಕೆ ದೇವದೂತರಿದ್ದಾರೆ. ಏನಿಲ್ಲ ಅಂದರೆ ಮನೆಯ ಫ್ಯೂಸ್ ಆದರೂ ರಟ್ಟುತ್ತದೆ. ಮತ್ತೆ ಹೇಳ್ತೀನಿ, ನಾನು ತಿರುಬಾರ್ದು ಅಂತ. ಏನಿಲ್ಲ ಅಂತ ಹೇಳಿದರೆ ಒಂದು ದಿನ ಜ್ವರ, ಇನ್ನೊಂದು ದಿನ ಟೈರ್ ಪಂಚರ್, ಇನ್ನೊಂದು ದಿನ ಫ್ಯೂಸ್ ರಟ್ಟುವುದು, ಇಸ್ತ್ರಿ ಹಾಕಲಿಲ್ಲ. 4ನೇ ದಿನ ಸೈತಾನ ಹೇಳ್ತಾನೆ, ಈತೆ 3 ವಾರ ಫ್ಯೂಸ್ ಅಂಡ ಗ್ಲಾನ್ ತಿಳ್ತದ ಕೇಳುವೆ ನಾನು ಬೈಜಾ ಅಂದ ಆಗ ನೀವು ಉತ್ತರ ಕೊಡತಾ ಇಲ್ಲ ಆನ್ಲೈನ್ ತುಲ ಹಂಚಿ ಮಾಡ ಕೃಪಣ್ಣ ಕೊಡೆ ಖಾ ಬಾಬಾ ಬಾಬಾ ಓಡೆ ಬೋತೇನೆ ಖಾ ಬಾಬಾ ಬಾಬಾ ಫಾ ಬಾಬಾ ಬಾಬಾ ಅಂತ ಹೇಳ್ತಾರೆ. ಹೆಂಗ್ ದುಮ್ಮತ್ತನೇ ಅರನ್ ತೂಂಡ ಆಪುಜಿ ಫಾಸ್ಟ್ ಅರನೇ ಲೇಪುನಿ. ಥಾಟ್ಗಳು ಬರ್ತವೆ. ಮತ್ತೆ ಅವನ ಫ್ರೆಂಡ್ ಸಿಗ್ತಾರೆ, ಬರುದಿಲ್ವಾ, ಬರೋಡೊಂದು ಟ್ರೈ ಮಲ್ತೊಂದಲ್ಲೇ ಯಪ್ಪ ಟ್ರೈ ಬರೋಣ ಬತ್ತಿ ಬಕ್ಕನ. ನಿಮ್ಮ ಕಣ್ಣ ಮುಂದೆ ಕೆಲವು ಅನುಭವಗಳು ನೋಡಿದ್ದೀರಾ ಏನು ಗೊತ್ತಿಲ್ಲ, ಬಟ್ ನಾನು ಸ್ಪಿರಿಚುವಲ್ ಟ್ರುತ್ ಮಾತಾಡ್ತಾ ಇದ್ದೆ. ಅದಕ್ಕೆ ನಾನು ಪ್ರವೀಣ್ ಬ್ರದರ್ ಅಂತ ಹೇಳುವಾಗ ಪ್ರವೀಣ್ ಬ್ರದರ್ ಹೇಳಿದ, ಫಾಸ್ಟ್ ನಿಮಗೆ ಗೊತ್ತಾ, ನನಗೆ ಗೊತ್ತಿಲ್ಲ ಹೆಂಗಸು ಯಾರಂತ. ಹೆಂಗಂದ್ರೆ ತುಂಬ ಮಂದಿ ಬರುವ, ಕೆಲವು ನನಗೆ ಸಿಗುವುದಿಲ್ಲ. ನನಗೆ 6 ತಿಂಗಳು ಬಂದದಿಲ್ಲಿ ಗುರ್ತಾ ಇರುವುದಿಲ್ಲ. ನೀನು ಫಸ್ಟ್ ಟೈಮ್ ಬರೋದು, ಇಲ್ಲ ಫಾಸ್ಟ್ 6 ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಫಾಸ್ಟಲ್ಲಿ ಒಂದು ಸಹೋದರಿ ಬರ್ತಿದ್ರು, ಕಂಟಿನ್ಯೂ ರೆಗ್ಯುಲರ್ ಆಗಿ ಒಂದು ಸಂಡೇ ಕೂಡ ತಪ್ತಿರ್ಲಿಲ್ಲ 2 ವರ್ಷ. ನಮ್ಮ ಕುಂದಾಪುರ ಬಸ್ಸಲ್ಲಿ ಬರ್ತಿದ್ರು. ಒಂದು ದಿನ ಬಸ್ ಸ್ವಲ್ಪ ಮುಂದೆ ಹೋಗಿ ನಿಂತಿತ್ತು. ಮುಂದೆ ಹೋಗಿ ನಿಲ್ಲಲಿಕ್ಕೆ ಪಾಪ ಆ ಬಸ್ ನಮ್ಮ ಅಪ್ಪನದ್ದಲ್ಲ, ಅದು ಬಸ್ ಯಾರದು ಬಾಡಿಗೆ ಬಸ್. ಅದರ ಡ್ರೈವರ್ ವಿಶ್ವಾಸಿ ಅಲ್ಲ ಅವನು. ಅಲ್ಲಯ್ಯ, ಡ್ರೈವರ್ ಯಾರು, ಅನ್ಬಿಲೀವರ್. ಅವರು ಸಂಬಳಕ್ಕೆ ಬರ್ತಾರೆ. ಅವನೇನು ಮಾಡಿದ್ದು, ಸ್ವಲ್ಪ ಮುಂದೆ ಇಂಚ ಮಲ್ತಿನ ನೆಕ್ಸ್ಟ್ ಸಂಡೇ ನಾನು ಚರ್ಚೆಗೆ ಬರ್ಬೋದು. ಕೇವಲ 25 ಮೀಟರ್ ನಡೆಯಲಿಕ್ಕೆ ಸಿಕ್ಕಿದ್ದೇನೆ, ಅಷ್ಟೇ ಅಲ್ವೋ. ಅಷ್ಟರವರೆಗೆ ಕುಟುಂಬದವರು ಅವರು ಇವರು ಪ್ರಾರ್ಥನೆಗೆ ಹೋಗೋ ಅವರಿಗೆ ಗೋಚರ ಇಲ್ಲ, ಸಮಾಧಾನ ಇತ್ತು. ನೆಕ್ಸ್ಟ್ ಅವರ ಬಾಂಬೆಯಿಂದ ಅಲ್ಲಿಂದ ಎಲ್ಲೆಂದ ಆಕ್ರಮಣ ಹಾಕಿ ನೀನು ಇನ್ನು ಪ್ರೇಯರಿಗೆ ಹೋಗಬಾರದು, ಹೋಗಲೇಬಾರದು. ಈಗ ಆಕೆಯ ಮಾರ್ಗ ಗೇಟ್ಗಳನ್ನು ಬಂದ್ ಮಾಡಿದ್ದು ಯಾರು? ಯಾರು ಮಾಡಿದ್ದು? ಯಾರು ಮಾಡಿದ್ದು? ಹಾಗಾದರೆ ಎಷ್ಟು ವಾಕ್ಯ ಕೇಳುವಾಗ ನಿದ್ರೆಯಲ್ಲಿರುವುದಾ? ಹಾಗಾದರೆ ಎಷ್ಟು ಸೀರಿಯಸ್ ಆಗಿ ನಾವು ನಾಲಿಗೆಯನ್ನು ಕಾಪಾಡಬೇಕು. ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ, ಬಾಯಿ ತೆರೆದು ಬಿಡುವವನು ನಾಶವಾಗುವನು. ಹಾಗಾದರೆ ನಮ್ಮ ನಾಲಿಗೆಯನ್ನೆಷ್ಟು ಕಾಪಾಡಬೇಕು? ನೀವತ್ತು ಏನಾಗಿದ್ದೀರಿ ಅದು ನಿನ್ನೆ ಮಾತಾಡಿದ್ದು. ಸಭೆಗೆ ಬರುವಾಗ ಒಬ್ಬ ವ್ಯಕ್ತಿ ಮನೆಯಲ್ಲಿ ಕೂತ್ಕೊಂಡಿದ್ದಾನಂತ ಹೇಳಿದ್ರೆ, ಬರುವುದಿಲ್ಲ ಅಂತ ಹೇಳಿದರೆ ಅವನ ನಾಲಿಗೆಗೆ ಮಾತಾಡಿದ್ದಾನೆ ಅವನು. ನಿಮ್ಗೆ ಗೊತ್ತಾ?
ಪಾಸ್ಟ್ರೆ ನಾನು ಬರಲಿಲ್ಲ, ಹಾಗೆ ಹಾಗೆ ಆಯಿತು, ಪಾಸ್ಟ್ರು ಹೀಗೆ ಹೇಳಿದ್ರು, ಹೀಗೆ ಆಯಿತು, ಅದು ಅವರು ನನಗೆ ಸೆಲ್ ಲೀಡರ್, ಇವನ್ ಲೀಡರ್, ಆ ಪ್ರಾಬ್ಲಮ್ ಪಾಸ್ಟ್ ಎದುರೇ ಪಾತೀರಿ, ರಂಚ ಕಡಕ್ ಪಾತೀರಿ, ಮನೆಗೆ ಪಾಡ್ ಲೆಕ್ಕ ಪಾತೀರಿ, ಉಲ್ಲ ಎಲ್ಲ ನೆವಗಳು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಯೆಹೋವನ ಮೇಲೆ ಭರವಸವಿಡು. ಆತ ನಿನ್ನ ಮಾರ್ಗಗಳನ್ನು ಏನು ಮಾಡ್ತಾನೆ? ಸರಾಗ ಮಾಡುತ್ತಾನೆ. ಬೆಳಿಗ್ಗೆ ಎದ್ದುಕೊಂಡು ಹೇಳ್ರಿ, ನಾನು ಎವ್ರಿ ಸಂಡೇ ಚರ್ಚ್ಗೆ ಹೋಗ್ತೇನೆ. ನೀನು ಹೋಗ್ತೇನಂತ ಹೇಳಿದರೆ ದೇವರು ನಿನಗೆ ಅನುಕೂಲ ಮಾಡಿಕೊಡುತ್ತಾನೆ. ನೀನು ಹೋಗ್ತೇನಂತ ಹೇಳಿದರೆ ದೇವರು ನಿನಗೆ ರೈಟ್ ವೆಹಿಕಲ್ ಕನೆಕ್ಟ್ ಮಾಡುತ್ತಾನೆ. ನೀನು ಹೋಗ್ತೇನಂತ ಹೇಳಿದರೆ ನಿನ್ನ ಬಾಸ್ ಸಂಡೇ ನಿನಗೆ ಹೋಗುವಂತ ಫೇವರ್ ಹಾಕಿ ಸಂಡೇ ರಜೆ ಕೊಡ್ತಾನೆ. ನೀನು ಹೋಗುವುದಿಲ್ಲ ಅಂತ ಹೇಳಿದರೆ ಪರವನ ಆತ್ಮ ನಿನ್ನನ್ನು ಹಿಡಿದು ನಿನಗೆ ಡಬಲ್ ಕೆಲಸ ಕೊಡ್ತಾನೆ. ಸಿಟ್ಟಿನಲ್ಲಿ ಏನೇನೋ ಮಾತಾಡಬೇಡ ಮಗನೇ. ಪಕ್ಕದವರಿಗೆ ಹೇಳಿ, ಏನೇನೋ ಮಾತಾಡಬೇಡ. ಮೆಲ್ಲ ಹೇಳಿ, ಪ್ರೀತಿಯಿಂದ ಬಾಯನ್ನು ಕಾಯಿ ಮಗಳೇ, ಬಾಯಿ ಕಾಯಿ. ಪ್ರೀತಿಯಿಂದ ಹೇಳಿ, ಬಾಯಿ ಕಾಯಿ. ಗೇಟ್ ಕಾಯುವುದಲ್ಲ, ಬಾಯಿ ಕಾಯಿ. ರೈಟ್? ನಾವು ಯಾವುದ್ಯಾವುದಕ್ಕೂ ಬೀಗ ಹಾಕ್ತೇವೆ. ಗೇಟಿಗೆ ಬೀಗ ಹಾಕ್ತೇವೆ, ನೋ, ಬಾಯಿಗೆ ಬೀಗ ಹಾಕಬೇಕು ಅಲ್ವಾ? ಬೀಗ ಯಾವುದ್ಯಾವುದಕ್ಕೆ ಹಾಕುದಿಲ್ಲ. ಕಬಟ್ಟಿಗೆ ಬೀಗ ಹಾಕೋ ಮುಂಚೆ, ಮನೆಗೆ ಬೀಗ ಹಾಕೋ ಮುಂಚೆ ನಮ್ಮಲ್ಲಿ ಹಂದಿ ಫಾರ್ಮ್ ಇದೆ, ಫುಲ್ ಓಪನ್ ಇದೆ. ಅಲ್ಲಿ ನಮ್ಮ ಕೋಳಿಗಳಿದೆ, ಎಲ್ಲ ಓಪನೇ ಇದೆ. ಅಲ್ಲಿ ಕೋಳಿ ಫಾರ್ಮ್ನವನು ಅವನು ಬಂದು ಕೆಲವು ದಿನ ಕೋಳಿ ವೇಸ್ಟಿ, ನಾನು ಕೋಳಿ ವೇಸ್ಟಿನ ಹಾಕಬೇಡ ಅಂತ ಹೇಳಿದೆ, ಸ್ಮೆಲ್ ಬರ್ತದೆ. ಮೊದಲೊಂದು ದಿನ ಹಾಕ್ತೇನೆ ಅಂತ ಹೇಳಿದ, ರಿಕ್ವೆಸ್ಟ್ ಮಾಡಿದ. ಅವನಿಗೆ ಬಹಳ ಆಶ್ಚರ್ಯ. ಅಲ್ಲಿ ನಾವು ಕೋಳಿಯದ್ದು ಹಾಕ್ತಾ ಇದ್ದೆ, ಇಲ್ಲಿ ಚಿರತೆ ಬರ್ತದೆ. ಇಲ್ಲಿ ನಿಮ್ಮದು ಹಂದಿಗಳೆಲ್ಲ ಓಪನೇ ಇದೆ, ಏನಿಲ್ಲ. ಕೋಳಿಗಳೆಲ್ಲ ಓಪನೇ ಇದೆ, ನಮ್ಮಲ್ಲಿ ಒಂದು ಕೂಡ ಉಳಿಲಿಕ್ಕಿಲ್ಲ. ಮೊದಲು ಬಾಯಿಯನ್ನು ಕಾಯಬೇಕು. ನಮ್ಗೆ ಗೊತ್ತಿಲ್ಲ ಎಲ್ಲಿ ಬಾಯಿ ತೆರೆದಿರ್ತಾರೆ. ನಾನು ರಶ್ಮಿಯ ಮನೆ ಮದುವೆ ಆದಾಗ ಫಸ್ಟ್ 6 ತಿಂಗಳಾಗಿದೆ, ಅವರ ಮನೆಯಲ್ಲಿ ಹೋಗಿದೆ. ಒಂದೊಂದೇ ಕೋಳಿ ಸಾಯ್ತಾ ಉಂಟು, ಟಕ್ 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 ಬಿದ್ದು ಒಂದೊಂದೇ ಕೋಳಿ ಸಾಯ್ತಾ ಉಂಟು. ಲಾಸ್ಟ್ ಒಂದು ಕೋಳಿಗೆ ರಶ್ಮಿನ್ ಮಸಾಲ ರೆಡಿ ಮಾಡ್ತಾ ಇದ್ದಾಳೆ. ಮಮ್ಮಿ ಇವಳ ಮಮ್ಮಿ ಮಸಾಲ ರೆಡಿ ಮಾಡ್ತಾ ಇದ್ದೆ. ಲಾಸ್ಟ್ ಒಂದು ಕೋಳಿ ಉಳಿದಿದ್ದೆ. ನಾನು ಹೇಳಿದೆ, ಅಲ್ಲಿ ಈ ಕೋಳಿಗಳೆಲ್ಲ ಈಗ ಸಾಯುವುದು ಹೇಗೆ? ನೀವು ಏನಾದರೂ ಮಾತಾಡಿದ್ದೀರಾ ಅಂತ ಕೇಳಿದೆ. ಅಂತ ಮಾಡಿದ್ರು. ಮತ್ತೆ ಹೇಳಿದ್ರು, ಇವರ ತಾಯಿಗೆ ಬಿಸಿ ನೀರು ಬಿತ್ತು ಕಾಲಿನ ಮೇಲೆ. ಬಿಸಿ ನೀರು ಬೀಳುವಾಗ ಇವರ ತಂದೆ 11 ಗಂಟೆಗೆ ಅವಳಿಗೆ ಫ್ರೆಶ್ ಮೀನು ತರುವುದು. ಇವರ ತಾಯಿ ಫ್ರಿಜ್ಜಲ್ಲಿ ಇಟ್ಟ ಮೀನು ತಿನ್ನುವುದಿಲ್ಲ. ಎವ್ರಿ ಡೇ 11 ಗಂಟೆಗೆ ಫ್ರೆಶ್ ಮೀನು ತಿರ್ತಾ ಇದ್ದರು ಅಲ್ಲಿ ದಕ್ಕೆಗೆ ಹೋಗಿ. ನಿಮ್ಗೆ ಗೊತ್ತು, ಕೋಳಿಗಳು ಎಲ್ಲಿಯಾದರೂ ನಿನಗೆ ತಾಗಿದ್ರೆ ಅಲ್ಲಿಯೇ ಹೋಗಿ ಕೊಡಬಹುದು. ಆ ಸಿಟ್ಟಿನಿಂದ ಅವರು ಹೇಳಿದರು, ಈ ಕೋರ್ಲು ಪೂರ ಸತೇ ಬೋಡ. ಒಂದೇ ವರ್ಡ್ ಅವರು ಮರೆತು ಹೋಗಿದ್ದಾರೆ. ನಾನು ನೆನಪು ಮಾಡಿದೆ, ಎಲ್ಲಿ ನೆಗೆಟಿವ್ ಮಾತಾಡಿದ್ದೀರಿ? ಹಾಗಾದ್ರೆ ರಶ್ಮಿಗೆ ಹೇಳಿದೆ, ಒಂದು ಕೆಲಸ ಮಾಡು, ಮಸಾಲಕ್ಕೆ ಮೊಟ್ಟೆ ರೆಡಿ ಮಾಡಿ. ಯೇಸುನ ನಾಮದಲ್ಲಿ ಇವರು ಮಾತಾಡಿದ ಪ್ರತಿಯೊಂದು ನೆಗೆಟಿವ್ ಮಾತುಗಳು ವಿ ರಿಜೆಕ್ಟ್ ಅಂಡ್ ಬ್ರೇಕ್ ಇಟ್. ಆ ಕೋಳಿ ಮಾತ್ರ ಉಳಿಯಿತು. ಯಾವುದು? ಆ ಕೋಳಿ ಮಾತ್ರ ಉಳಿಯಿತು. ಒಂದು ಕೋಳಿ ಮಾತ್ರ. ಎಲ್ಲ ಇವರಲ್ಲಿ 50 ಕೋಳಿ ಇದ್ದದ್ದು ಎಲ್ಲ ಮಟಾಶ್. ಮತ್ತೆ ಇದಕ್ಕೆ ಗ್ರೇವಿಗೆ ಮೊಟ್ಟೆ ಹಾಕಿ ಊಟ ಮಾಡಿದೆವು. ಕೋಳಿ ಬೇಡ, ಅದು ಉಳಿಯಲಿ ಅಂತ. See, words are very important. ಮೊನ್ನೆ ರೀಸೆಂಟ್ಲಿ ಆದ ವಿಷಯ, ನಾನು ನಿಮಗೆ ರಶ್ಮಿ ಆಂಟಿ
ರಶ್ಮಿಯ ಅಂಟಿಯ ಐರಿಬಾಯಿ ಇದ್ದಾರಲ್ಲ, ಚಿಕ್ಕಮ್ಮ, ಚಿಕ್ಕಮ್ಮನ ಗಂಡ, ಅವ್ರ ರಕ್ಷಣೆ ಬರಲಿಲ್ಲ. ಅವರು ಕ್ಯಾಥಲಿಕ್ ಚರ್ಚಿಗೆ ಹೋಗ್ತಿದ್ದರು, ಹೋಗ್ತಾ ಇದ್ದರು. ಅವರೊಟ್ಟಿಗೆ ಇವರು ಕೂಡ ಹೋಗ್ತಾ ಇದ್ದರು. ಅವರು ತೀರಿ ಹೋದರು, ಅಲ್ಲೇ ಗೋರಿ ಆಯಿತು, ನೋ ಪ್ರಾಬ್ಲಮ್. ಮಕ್ಕಳು ಹೇಳಿದರು, ನಾವಿನ್ನೂ ಗಟ್ಟಿ ಕ್ರಿಸ್ತನ ನಿಲ್ತೇವೆ, ನೀವು ಎಲ್ಲಿ ಕರ್ತೀವಿ, ಇನ್ನೂ ಹೋಗೋದಿಲ್ಲ, ನನ್ನದು ಅಲ್ಲೇ ಗೋರಿ ಆಗಬೇಕು ಅಂತ ಹೇಳಿದರು. ನಾನು ಹೇಳಿದೆ, ಇವರು ಯಾಕೆ ನೆಗೆಟಿವ್ ಮಾತಾಡ್ತಾರೆ, ಗೋರಿ ಬಗ್ಗೆ ಯಾಕೆ ಮಾತಾಡ್ತಾರೆ, ನಾವು ರೆಪ್ಚರ್ ಆಗುವವರು. ಇರಲಿ, ಮತ್ತೆ ಅಲ್ಲಿ ಮನೆಗೆ ಬರ್ತಾರಲ್ಲ, ಅವ್ರಿಗೆ ಕೂತ್ಕೊಂಡು ಒಂದು ನೆನಪು ಮಾಡಿ ನನಗೆ ಕರೆಕ್ಟ್ ಮಾಡಬೇಕು, ಅವರಿಗೆ ಆ ನೆಗೆಟಿವ್ ಅರಿಕೆಯನ್ನು ತೆಗಿಬೇಕು, ಇಲ್ಲಾದರೆ ಬೇಗ. 3 ಗಂಟೆಗೆ ಹೇಳಿದ್ದು. ಎಷ್ಟು ಗಂಟೆಗೆ? ಸಂಜೆ 9 ಗಂಟೆಗೆ ಇವರು ಕೊಲ್ಯಾಪ್ಸ್, ಸೀರಿಯಸ್. ಅಲ್ಲಿಂದ ರಶ್ಮಿ ಗ್ಲ್ಯಾನ್ನ ಗಾಡಿ ಹೇಳಿ ಅವ್ರನ್ನೆಲ್ಲಿ ಗ್ಲ್ಯಾನ್ ಮತ್ತು ಡೆನ್ಸ್ಟನನ್ನು ಕರೆದು, ಡೆನ್ಸ್ಟನ್ ಇದ್ದಾನಲ್ಲ, ಗ್ಲ್ಯಾನ್ ಮತ್ತು ಡೆನ್ಸ್ಟನ್ ಅವರನ್ನು ಗಾಡಿ ಹೇಳಿ ಸೀದಾ ಮಿಷನ್ ಹಾಸ್ಪಿಟ್ಲಿಗೆ ಕೊಂಡು ಹೋದರು. 10 ಗಂಟೆಗೆ ನಾನು ಮಲಗಿದ್ದೇನೆ, ನನಗೆ ಹೇಳಿಲ್ಲ. ಮಲಗಿದಲ್ಲಿ ಒಂದು ಶಬ್ದ ಕೇಳ್ತಾ ಉಂಟು. ಇವಳು ಇಡೀ ದಿನ ಫೋನಲ್ಲಿ ಖಾಲಿ ದಾಯನ ಕೈ ಹಂಗ ಶಬ್ದ ಕೇಳ್ತಾ ಉಂಟು. ಮಿಷನ್ ಹಾಸ್ಪಿಟ್ಲಲ್ಲಿ ಹೇಳಿದ್ರು, ಮಿಷನ್ ಹಾಸ್ಪಿಟ್ಲಲ್ಲಿ ಇಲ್ಲಿ ಆಗೋದಿಲ್ಲ, ಅದು ಸೀರಿಯಸ್ ಇದ್ದಾರೆ, ಈಗಲೇ ಆಂಬುಲೆನ್ಸ್ ಕರೆದುಕೊಂಡು ಆದರ್ಶ ಕೊಂಡೋಗಿ ಅಂತ. ಅವರು ಆಲ್ಮೋಸ್ಟ್ ಹೋಗಿದ್ದಾರೆ, ರೈಟ್? ಇಲ್ಲಿವಾ ಸ್ಟ್ರೆಚ್ಚರಲ್ಲಿ ಹಾಕಿದ್ರು, ಸ್ಟ್ರೆಚ್ಚರಲ್ಲಿ ಆಂಬುಲೆನ್ಸ್ಗೆ ಹಾಕಿದ್ರು. ಇಲ್ಲಿ ಗ್ಲ್ಯಾನ್ ಇದ್ದಾನೆ, ಪ್ರತ್ಯಕ್ಷದರ್ಶಿ. ಏನು ಹೇಳಿದ್ರು? ಅಲ್ಲಿಂದ ಅವರನ್ನು ಕರ್ಕೊಂಡು ಹೋಗುವಾಗ ಅವರಿಗೆ ನಡಿಲಿಕ್ಕೆ ಸಾಗುವುದಿಲ್ಲ, ಸೊ ವೀಲ್ ಚೇರಲ್ಲಿ ಕರ್ಕೊಂಡು ಬಂದು ಸ್ಟ್ರೆಚರಲ್ಲಿ ಹಾಕಿ ಆಂಬುಲೆನ್ಸಿಗೆ ಹಾಕಿದ್ರು. ಆಂಬುಲೆನ್ಸಿಗೆ ಹಾಕಿದ್ರು. ಇದೆಲ್ಲ ಗೊತ್ತುಂಟು. ಜಾಯಿನ ಕೈ ಹಂಗ ಇಲ್ಲಿ ಆಗುದಿಲ್ಲ ಅಂತೆ ಆಂಬುಲೆನ್ಸಲ್ಲಿ ಹಾಕಿದ್ರು. ಈಗ ಆದರ್ಶಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸೊ ನಿದ್ರೆಯಲ್ಲಿ ಕೇಳ್ತಾ ಉಂಟು. 10 ಕಾಲಾಗಿದೆ. ನಾನು ಹೇಳಿದೆ, ರಶ್ಮಿ ಫೋನ್ ಬಂದ್ ಮಾಡು, ನನ್ನೊಟ್ಟಿಗೆ ಎಗ್ರಿ ಆಗೊಂದು ಪ್ರೇಯರ್ ಮಾಡು. ತಂದೆ, ಇವರು ಮಧ್ಯಾಹ್ನ 3 ಗಂಟೆಗೆ ಮಾತಾಡಿದ್ದು ನಾನು ಕೇಳಿದ್ದೇನೆ. ಈಕೆಯ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೇನೆ. ಯೇಸುನ ನಾಮದಲ್ಲಿ ಮರಣದ ಆತ್ಮವೇ ನಿನ್ನನ್ನು ಗದರಿಸ್ತಾ ಇದ್ದೇನೆ, ಆಕೆಯನ್ನು ಬಿಡು. ನಾನು ಹೇಳಿದೆ, ರಶ್ಮಿ ಡನ್, ನಾನು ಮಲಗ್ತೇನೆ. ಮಲಗಿದೆ. ಮತ್ತೆ ನನಗೆ ಏನಾಯಿತು ಗೊತ್ತಿಲ್ಲ. ಬೆಳಿಗ್ಗೆ ನೋಡುವಾಗ ಹೇಳುವಾಗ ಐರಿಬಾಯಿ ಮನೆಯಲ್ಲಿದ್ದಾರೆ. ನಾನು ಕೇಳಿದೆ, ಏನಾಯಿತು ಅಂತ ಕೇಳಿದೆ. ಏನಿಲ್ಲ, ಆಂಬುಲೆನ್ಸಲ್ಲಿ ಕೊಂಡು ಹೋಗುವಾಗ ಆದರ್ಶ ಎಷ್ಟು 1 ಕಿಲೋಮೀಟರ್ ಇದೆ, ರೈಟ್? 1 ಕಿಲೋಮೀಟರ್. ಆದರ್ಶ ಆಂಬುಲೆನ್ಸಲ್ಲಿ ಇಳಿಯುವಾಗ ನಡ್ಕೊಂಡು ಹೋದ್ರು ಸೀದಾ. ಡಾಕ್ಟರ್ ಹೇಳಿದ್ರು, ಅಲ್ಲಿ ಹೋಗಿ MRI ಮಾಡಲಿಕ್ಕೆ ಹೇಳಿದರು. MRI ಮಾಡುವಾಗ ಸಹ ಎಲ್ಲ ರಿಪೋರ್ಟ್ ನಾರ್ಮಲ್. ಅವರು ಅಲ್ಲಿ ಅವರಿಗೆ ನಡಿಲಿಕ್ಕೆ ಸಾಕ್ತಿರ್ಲಿಲ್ಲ, ಬಟ್ ಆದರ್ಶಿಗೆ ರೀಚ್ ಆಗಿ ಅವರು ಆಂಬುಲೆನ್ಸ್ ನಿಲ್ಲಿಸುವಾಗ ಇವರೇ ಕೆಳಗೆ ನಡೆದುಕೊಂಡು ಬಂದು ಒಳಗೆ ಹೋಗ್ತಿದ್ದಾರೆ ಸೀದಾ. ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ, ಇವರನ್ನ ಯಾಕೆ ಕರ್ಕೊಂಡು ಹೋದು, ಹೊರಗೆ ಕೊಂಡೋಗಿ ಮನೆಗೆ ಅಂತ. ಎಸ್ ಸಿ ವಿ ಹ್ಯಾವ್ ಟು ಬಿ ಕೇರ್ಫುಲ್. ನಾನು ಅನಿಸ್ತಿಲ್ಲ ಅದು 3 ಗಂಟೆಗೆ ಮಾತಾಡಿದ್ದು ನಾಳೆ ಬರ್ತಾರಲ್ಲ, ನಾಳೆ ಇಮಿಡಿಯೇಟ್ ನೆನಪಿಟ್ಟುಕೊಂಡು. ಆಗ ನನಗೆ ಒಂದು ವರ್ಡ್ ಬಂತು, ಮಗನೇ ನೀನು ಮಾತು ಕೊಟ್ಟದರಲ್ಲೇ ಪಾಶಕ್ಕೆ ಬಿದ್ದಿದ್ದಿ, ನಿನ್ನ ಮಾತು ನಿನ್ನನ್ನು ಹಿಡಿದಿದ್ದೆ. ಆ ನೆರೆಯವನನ್ನು ಕಾಡು, ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಮಾಡು. ಬೇಟೆಗಾರನ ಬಲೆಯಿಂದ ಜಿಂಕೆಯು ತಪ್ಪಿಸಿಕೊಳ್ಳುವಂತೆ ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು. ಹೇಳ್ತಾ ಇದ್ದೀರಾ? ನೆಗೆಟಿವ್ ಮಾತಾಡಿ ನಾಳೆ ರಿಪೆಂಟ್ ಆಗ್ತೇನಲ್ಲ. ಬೈಬಲ್ ಆಲ್ರೆಡಿ ನೀನು ಮಾತಾಡಿ ಸೈತಾನಿಗೆ ಕೈಗೆ ನೀನು ಒಪ್ಪಿಸಿಕೊಟ್ಟಿ. ಇಲ್ಲಾದ್ರೆ ಇಷ್ಟವರೆಗೆ ಗೋರಿ ಆಗ್ತಿತ್ತು. ಅವ್ರು ಹೇಳಿದ ಹಾಗೆ ನನ್ನ ಗೋರಿಯಲ್ಲಿ ಆಗ್ಬೇಕಂತ ಹೇಳಿದ್ರಲ್ಲ. ಹಲೋ, ಕೆಲವರು ಗೊತ್ತಿಲ್ಲ, ಕೆಲವರ ಪ್ರಾರ್ಥನೆಯಿಂದ ಬದುಕು ಉಳಿದ್ದಾರೆ. ಎಂಕುಲ್ ಏನ ನೆಗೆಟಿವ್ ಅಂದ ಲಾಪುಜ ಅಂತ ಎನಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ದೇ ಲಿವಿಂಗ್ ಬಿಕಾಸ್ ಸಂಬಡಿಸ್ ಪ್ರೇಯರ್. ಕೆಲವೊಮ್ಮೆ ಮನೆಯವರು ಪ್ರೇಯರ್ ಮಾಡ್ತಾರೆ, ಇವರು ಮಾತಾಡ್ತಾ ಇದ್ದಾರೆ, ಒಂದಿನ ಕೊಲಾಪ್ಸ್ ಆಗ್ತಾರೆ, ಏನಾಗುವುದಿಲ್ಲ ಅಂತ ಹೇಳಿಕೊಂಡು. ಅವರು ಗೊತ್ತಿಲ್ಲ. ಬೋರ್ನಿಗೆ ಅನ್ನೋದು ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಅವರು ಸೇಫ್ ಆಗಿರಲಿ, ಅವರು ಪ್ರೊಟೆಕ್ಟ್ ಆಗಿರಲಿ, ಅವ್ರನ್ನು ಕಾಪಾಡು, ಮಾತಾಡ್ತಾರೆ. ಇವರು ಮಾತಾಡ್ತಾರೆ.
ಕೆಲವೊಮ್ಮೆ ಹೆಂಡತಿ ಗೊತ್ತಾಗುದಿಲ್ಲ ಇವನೇನು ಮಾತಾಡಿದಾನಂತ. ನನ್ನ ಕಣ್ಣನೆ ಪೋಯೆ ಈ ತರ ಇರ್ಬೋದು. ಅದಕ್ಕೆ ದುಷ್ಟರ ಸೌಭಾಗ್ಯವನ್ನು ಕಂಡು ನಾನು ಉರಿಗೊಂಡೆನು. ನನಗೆ ಇದು ಎಷ್ಟು ಆಲೋಚನೆ ಮಾಡಿ ಅರ್ಥವೇ ಆಗಲಿಲ್ಲ, ಎಂತ ಇದು ವಿಷಯ ಅಂತ. ಬಟ್ ಪ್ರಿಯರೇ, ನಿಮ್ಮ ವರ್ಡಿಗೋಸ್ಕರ ಪರಲೋಕ ಕಾಯ್ತಾ ಇದೆ, ನಿಮ್ಮ ಮಾತುಗಳಿಗೋಸ್ಕರ ನರಕ ಕಾಯ್ತಾ ಇದೆ. ಮಾತುಗಳ ವಿಷಯದಲ್ಲಿ ಬಹಳ ಸೀರಿಯಸ್ ಆಗಿರಿ. ನಿನ್ನೆ ನಾನು ಮಾತಾಡಿದೆ ರೈಟ್, ಬಾಗಿಲು ತೆರೆಯುವ ಬಗ್ಗೆ. ಯಾವ ನಾಲಗೆಯಿಂದ ಬಾಗಿಲು ಮುಚ್ಚಿದೆಯೋ ಕೆಲಸದ ಅದೇ ನಾಲಗೆಯಿಂದ ಬಾಗಿಲುಗಳನ್ನು ತೆರೆ. ನಾಲಗೆ ವೆರಿ ಇಂಪಾರ್ಟೆಂಟ್. ಇಡೀ ಪರಲೋಕ ನಿಮ್ಮ ನಾಲಗೆಗೋಸ್ಕರ ಕಾಯ್ತಾ ಇದೆ, ಇಡೀ ನರಕ ನಿಮ್ಮ ನಾಲಗೆಗೋಸ್ಕರ ಕಾಯ್ತಾ ಇದೆ. ನರಕಕ್ಕೆ ಗೊತ್ತು ನಿಮ್ಮ ನಾಲಗೆಯಲ್ಲಿ ಎಷ್ಟು ಪವರ್ ಇದೆ ಅಂತ, ಪರಲೋಕಕ್ಕೆ ಗೊತ್ತು ನಿಮ್ಮ ನಾಲಗೆಯಲ್ಲಿ ಎಷ್ಟು ಪವರ್ ಇದೆ ಅಂತ. ಆ ನರಕ ಬಯಸ್ತದೆ, ನಿಮಗೆ ಮಾತ್ರ ಗೊತ್ತಾಗಬಾರದು ನಿಮ್ಮ ನಾಲಗೆಯಲ್ಲಿ ಎಷ್ಟು ಪವರ್ ಇದೆ ಅಂತ. ಒಬ್ಬನು ಎಷ್ಟೇ ಭಕ್ತಿವಂತನು ಆಗಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ, ಯಾವ ಲಾಭ ಮಾಡುವುದಿಲ್ಲ. ನೀನು ಎಷ್ಟೇ ಟಂಗ್ಸಲ್ಲಿ ಮಾತಾಡು, ಎಷ್ಟೇ ಪ್ರಾರ್ಥನೆ ಮಾಡು, ನೀನು ಎಷ್ಟು ಮಾಡು, ಎಷ್ಟೇ ಬೈಬಲ್ ರೀಡ್ ಮಾಡು, ಎಷ್ಟೇ ಮಾತಾಡು, ಹೇಗೆ ನಿನ್ನ ನಾಲಿಗೆಯನ್ನು ಕಾಪಾಡು. ಸುಮ್ಮನೆ ಸಡಿಲವಾಗಿ ಮಾತಾಡಬೇಡಿ. ನಿಮ್ಮ ಭವಿಷ್ಯವನ್ನು ಮಾತಾಡಿ, ನಿಮ್ಮ ನಾಳೆಯನ್ನು ಇವತ್ತು ಮಾತಾಡಿ, ಒಳಗಿನ ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡಿ, ನಿಮ್ಮ ಕುಟುಂಬಕ್ಕೆ ವಾಕ್ಯವನ್ನು ಮಾತಾಡಿ, ನಿಮ್ಮ ಹೆಂಡತಿಗೆ ವಾಕ್ಯವನ್ನು ಮಾತಾಡಿ, ನಿಮ್ಮ ಮಕ್ಕಳಿಗೆ ವಾಕ್ಯವನ್ನು ಮಾತಾಡಿ, ನಿಮ್ಮ ತಂದೆ ತಾಯಿಗಳಿಗೆ ವಾಕ್ಯವನ್ನು ಮಾತಾಡಿ, ನೀವು ಹೋಗುವ ದಾರಿಗೆ ವಾಕ್ಯವನ್ನು ಮಾತಾಡಿ. ಓ ಆತ್ಮಿಕ ಲೋಕದಲ್ಲಿ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯಾವ ರಾಜ್ಯದಲ್ಲಿ ಕ್ರಿಸ್ತನಲ್ಲಿ ನೀವು ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ನೀವು ಕಾರ್ಯಪ್ರವೃತ್ತರಾಗುತ್ತೀರಿ. ಕಿಸೆ ಖಾಲಿ ಇದ್ದರೂ ಮಾತಾಡಬೇಡ್ರಿ, ಹೇಳ್ರಿ ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳು ನೀಗಿಸ್ತಾನೆ. ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದ ಏಂಜಲ್ಸ್. ದೇವದೂತರಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತೀರಿ. ದೇವದೂತರು ಬ್ಯುಸಿ ಆಗಿರುತ್ತಾರೆ ನಿಮಗೆ ಬರಬೇಕು ಹಣವನ್ನು ತರಲಿಕ್ಕೆ. ಮೂಮೆಂಟ್ ನೀವು ಹೇಳುತ್ತೀರಿ ನನ್ನ ಕಾಸಿಜ್ಜಿ, ಒಲ್ತುಡು ಕಾಸು ಕೊಡ್ತೀನಿ, ಹೆಂಡತಿ ಕೇಳ್ತಾಳಂತ ಕಾಸಿಜ್ಜಿ, ಮಕ್ಕಳು ಕೇಳ್ತಾರಂತ ಕಾಸಿಜ್ಜಿ, ಯಾರೋ ನೆರೆ ಮೇನೋ ಸಾಲ ಕೇಳ್ತಾರಂತ ಕಾಸಿಜ್ಜಿ, ಎಲ್ಲ ಡೋರ್ಗಳು ಬರುವಂತ ಬಂದಾಗ್ತದೆ. ದೇವದೂತರು ತಟ್ತಾರೆ, ಯಾರಾದ್ರೂ ಬಾಗಿಲು ತೆರೆದು ಬರ್ತೇವೆ, ಕಾಸಿನ ಕಲಡ ಉಂಟು ಕೀಲ್ಬಾರ್ದು ಲೈಗೊಳ್ದ ಮಾತಾಡಬೇಡಿ. ಜೋಶುವನಿಗೆ ದೇವರು ಹೇಳಿದ್ರು, ನಿನ್ನ ಲೈಫಲ್ಲಿ ಸಕ್ಸಸ್ ಆಗ್ಬೇಕಾ, ಸಫಲ ಆಗ್ಬೇಕಾ, ದಿಸ್ ಬುಕ್ ಆಫ್ ದ ಲಾ ಶಲ್ ನಾಟ್ ಡಿಪಾರ್ಟ್ ಔಟ್ ಆಫ್ ದ ಮೌತ್. ಈ ಧರ್ಮಶಾಸ್ತ್ರದ ವಾಕ್ಯ ನಿನ್ನ ಬಾಯಲ್ಲಿ ತಪ್ಪದಿರಲಿ. ಅಷ್ಟೇ, ಸೀಕ್ರೆಟ್ ಇಷ್ಟೇ. ನಿಮ್ಮ ನಾಲಿಗೆ, ನಿಮ್ಮ ನಾಲಿಗೆಯನ್ನು ಕಾಪಾಡುತ್ತೀರಿ, ನಿಮ್ಮ ಜೀವವನ್ನು ಕಾಪಾಡುತ್ತೀರಿ. ನಾಲಿಗೆಯನ್ನು ಕಾಪಾಡುತ್ತೀರಿ, ನಿಮ್ಮ ಮನೆಯನ್ನು ಕಾಪಾಡು. ನಾಲಿಗೆಯನ್ನು ಕಾಪಾಡುತ್ತೀರಿ, ನಿಮ್ಮ ಮಿನಿಸ್ಟ್ರಿಯನ್ನು ಕಾಪಾಡು. ನಾಲಿಗೆಯನ್ನು ಕಾಪಾಡುತ್ತೀರಿ, ನಿಮ್ಮ ಬಿಸ್ನೆಸ್ ಅನ್ನು ಕಾಪಾಡುತ್ತೀರಿ. ನಾಲಿಗೆಯನ್ನು ಕಾಪಾಡುತ್ತೀರಿ, ನಿಮ್ಮ ಮಕ್ಕಳನ್ನು ಕಾಪಾಡುತ್ತೀರಿ. ನಾಲಿಗೆಯನ್ನು ಕಾಪಾಡುತ್ತೀರಿ, ನಿಮ್ಮ ಪ್ರಯಾಣವನ್ನು ಕಾಪಾಡುತ್ತೀರಿ. ನಾಲಿಗೆಯನ್ನು ಕಾಪಾಡುತ್ತೀರಿ, ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೀರಿ, ನಿಮ್ಮ ಬಾಡಿಯನ್ನು ಕಾಪಾಡುತ್ತೀರಿ. ಬಾಡಿ ಡ್ಯಾಮೇಜ್ ಆಗುವುದು ಹೇಗೆ? ಓದಿದ್ದೀರಾ? ಓದಿ ಯಾಕೋಬನ ಗ್ರಂಥ 3ನೇ ಅಧ್ಯಾಯ 6ನೇ ವಚನ ಓದಿ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದೆ ನೋಡ್ರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ, ಅದು ದೇಹವನ್ನೆಲ್ಲ ಕೆಡಿಸ್ತದೆ. ಇದ್ದೀರಾ? It defiles the whole body. ನಿಮ್ಮ ನಾಲಿಗೆಯನ್ನು, ನಿಮ್ಮ ದೇಹವನ್ನು ಕೆಡಿಸುವುದು ಬೇರೆ ಯಾರಲ್ಲ, ನಿಮ್ಮ ನಾಲಿಗೆ. ಒಂದೇ ನಿಮ್ಮ ದೇಹದ ವಿರುದ್ಧವಾಗಿ ನೀವು ಮಾತಾಡಿದ ಮಾತು, ಇಲ್ಲ ಅಂದರೆ ಇನ್ನೊಬ್ಬರಿಗೆ ಮಾತಾಡಿದ ಮಾತು.
ಇನ್ನೊಬ್ಬರಿಗೆ ನೀವು ಹರ್ಟ್ ಮಾಡ್ತೀರಲ್ಲ, ಖುಷಿ ಪಡ್ತೀರಲ್ಲ, ಇಟ್ ವಿಲ್ ಇಫೆಕ್ಟ್ ಯುವರ್ ಬಾಡಿ. ನಾನು ತೋರಿಸ್ಬೇಕು, ಬೈಬಲಲ್ಲಿ ತೋರಿಸ್ಬೇಕಾ? 11ನೇ ಅಧ್ಯಾಯ 17ನೇ ವಚನದಿಂದ ಓದಿರಿ. ಜಾನೋಕ್ತಿ 11:17. ಪರೋಪಕಾರವು, ಹೇಳಿ ಪರೋಪಕಾರವು, ಹೇಳಿ ಪರೋಪಕಾರವು, ಎಲ್ಲರೂ ಹೇಳಿ ಪರೋಪಕಾರ. ಈ ಪ್ರಿನ್ಸಿಪಲ್ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಈ ಪರೋಪಕಾರವು ತನಗೂ ಉಪಕಾರ. ಏನು ನೀವು ಇತರರಿಗೆ ಮಾಡುತ್ತೀರಿ ಅದು ನಿನಗೆ ಮಾಡುವುದು. ಏನು ಇನ್ನೊಬ್ಬರಿಗೆ ಉಪಕಾರ ಮಾಡ್ತೀರಿ ನಿಮಗೇ ನೀವು ಮಾಡುವುದು. ಕ್ರೂರನು ತನ್ನ ಶರೀರವನ್ನು ಹಿಂಸಿದ. ಕ್ರೂರ ಯಾರಿಗೆ? ಇನ್ನೊಬ್ಬರಿಗೆ. ಕೆಲವೊಮ್ಮೆ ಗಂಡ ಹೆಂಡತಿಗೆ ಕ್ರೂರ ಆಗ್ತಾನೆ, ಕೆಲವೊಮ್ಮೆ ತಂದೆ ತಾಯಿಗಳು ಮಕ್ಕಳಿಗೆ ಕ್ರೂರ ಆಗ್ತಾರೆ, ಕೆಲವೊಮ್ಮೆ ಮಕ್ಕಳು ತಂದೆ ತಾಯಿಗಳಿಗೆ ಕ್ರೂರರಾಗ್ತಾರೆ, ಕೆಲವೊಮ್ಮೆ ಇನ್ನೊಬ್ಬ ವಿಶ್ವಾಸಿಗೆ ಅವರು ಕ್ರೂರಿ ಆಗ್ತಾರೆ. ಕ್ರೂರಿಯಾಗಿ, ಕ್ರೂರಿ ಎಂಬ ಹೆಸರು ಯಾರದು? ಸೈತಾನದ್ದು. ಅವನು ಕ್ರೂರಿ, ಅವನಲ್ಲಿ ಕನಿಕರ ಇಲ್ಲ. ಕೆಲವೊಮ್ಮೆ ಆ ಥಾಟ್ಗಳು ವಾಕ್ಯ ಇಲ್ಲದ ಕಾರಣ, ಆ ಪ್ರೀತಿ ನಿಮ್ಮ ಒಳಗೆ ಇಲ್ಲದ ಕಾರಣ, ಆ ಕ್ರೂರ ಆತ್ಮ ನಿಮ್ಮನ್ನು ಮೋಟಿವೇಟ್ ಮಾಡುತ್ತದೆ ಇನ್ನೊಬ್ಬರಿಗೆ ಹರ್ಟ್ ಮಾಡಿ. ಕೈತುಗುರಿಯರಡ್ಡು ನಿಮಗೆ ಗೊತ್ತಿಲ್ಲ, ಯು ಆರ್ ಇಫೆಕ್ಟಿಂಗ್ ಯುವರ್ ಓನ್ ಬಾಡಿ. ಫಸ್ಟ್ ನಾನು ನೆಗೆಟಿವ್ ಮಾತಾಡಲಿಲ್ಲ. ಇನ್ನೊಬ್ಬರ ಒಟ್ಟಿಗೆ ಹೇಗೆ ಡೀಲ್ ಮಾಡಿದ್ದೆ, ಹೇಗೆ ಡೀಲ್ ಮಾಡಿದ್ದೆ. ಕ್ರೂರಿಯು ತನ್ನ ಸ್ವಂತ ಶರೀರವನ್ನು ಹಿಂಸಿಸ್ತಾನೆ. ಕೆಲವೊಮ್ಮೆ ಇನ್ನೊಬ್ಬರಿಗೆ ಮಾಡುವ ಜಡ್ಜ್ಮೆಂಟ್ಗಳು, ತೀರ್ಪುಗಳು. ತೀರ್ಪು ಮಾಡಬೇಡ್ರಿ, ನಿಮಗೆ ತೀರ್ಪು ಆಗುವುದಿಲ್ಲ. ಈ ಪ್ರಿನ್ಸಿಪಲ್ ತಿಳಿದರೆ ಇನ್ನೊಬ್ಬರ ಮನೆಯಲ್ಲಿ ಬೆಂಕಿ ಹತ್ತಲಿಕ್ಕೆ ನೋಡ್ತೀನಿ, ನಿನ್ನ ಮನೆಯಲ್ಲಿ ಬೆಂಕಿ ಹತ್ತುತ್ತದೆ. ನಿನ್ನ ಮನೆಯಲ್ಲಿ ಸಮಾಧಾನ ಇರುವುದಿಲ್ಲ, ನಿನ್ನ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ. ಇನ್ನೊಬ್ಬರ ದಾಂಪತ್ಯ ಜೀವಿತದಲ್ಲಿ ಬೆಂಕಿ ಹಾಕಲಿಕ್ಕೆ ನೋಡ್ತೀನಿ, ನಿನ್ನ ದಾಂಪತ್ಯ ಹೇಗೆ ಕಟ್ಟಲ್ಪಡುವುದು? ಇನ್ನೊಬ್ಬರ ಮದುವೆಯನ್ನು ಮುರಿಲಿಕ್ಕೆ ನೋಡ್ತೀನಿ, ನಿನ್ನ ಮದುವೆ ಹೇಗೆ ಕಟ್ಟಲ್ಪಡುವುದು? ನಿನ್ನ ದಾಂಪತ್ಯ ಜೀವಿತದಲ್ಲಿ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಇರುವುದು? ನಾನು ಮದುವೆ ಆದ ದಿವಸ ಫಸ್ಟ್ ರಶ್ಮಿಗೆ ಕೌನ್ಸಿಲ್ ಕೊಟ್ಟೆ. ನೋಡು, ನಿನಗ ಪಾಸ್ಟರ್ ಹೆಂಡತಿ, ನನ್ನ ಕರೆಯಲ್ಲಿ ನೀನು ಪಾಲುಗಾರರಾಗಿದ್ದೆ, ನನ್ನ ಕರೆಯಲ್ಲಿರುವ ಕೃಪೆ ನಿನ್ನ ಮೇಲಿರ್ತದೆ. ಯು ಆರ್ ಪರ್ಟೇಕರ್ ಆಫ್ ದ ಗ್ರೇಸ್ ವಿಚ್ ಗಾಡ್ ಹಸ್ ಕಾಲ್ಡ್ ಮೀ. ಅನೇಕರು ನಿನ್ನ ಹತ್ರ ಕೌನ್ಸಿಲ್ ಬರ್ತಾರೆ, ಒಬ್ಬನದ್ದು ಕೇಳಿ, ಅದು ನಿನ್ನ ಫ್ರೆಂಡ್ ಆಗಿರ್ಬೋದು, ಅದು ನಿನ್ನ ರಿಲೇಟಿವ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫೇವರಿಸಮ್ ತೋರಿಸಿ ಯಾರಿಗೂ ಜಡ್ಜ್ಮೆಂಟ್ ಕೊಡಬೇಡ. ದೇವರು ಒಂದು ಮಾಡಿದ್ದನ್ನು ನಾವು ಯಾವತ್ತೂ ಡಿವೈಡ್ ಮಾಡಬಾರದು. ಗಂಡ ಹೆಂಡತಿ ಎಂಬವರು ಅವರು ಒಂದು ಶರೀರ. ಒನ್ಸ್ ಅವರು ಮದುವೆ ಆದರೂ ಒಬ್ಬರದು ಕೇಳಿ ಡಿಸೈಡ್ ಮಾಡಬೇಡ. ನೀನು ಇನ್ನೊಬ್ಬರ ಮದುವೆಯನ್ನು ಇಂಡೈರೆಕ್ಟ್ಲಿ ಡಿವೈಡ್ ಮಾಡ್ತಿ, ಇಟ್ ವಿಲ್ ಇಫೆಕ್ಟ್ ಯುವರ್ ಮ್ಯಾರೇಜ್. ಇನ್ನೊಬ್ಬರ ಮದುವೆಯನ್ನು ಕಟ್ಟುತ್ತಿ, ನಿನ್ನ ಮದುವೆ ಯಾವಾಗಲೂ ಕಟ್ಟಲ್ಪಡುತ್ತದೆ. ಅದನ್ನು ಫಸ್ಟ್ ಕೊಟ್ಟ ಅಡ್ವೈಸ್. ನನಗೊಬ್ಬ ಸೇವಕ ಗೊತ್ತು, ಅವನು ಡ್ರಗ್ ಅಡಿಕ್ಟ್ ಆಗಿದ್ದ. ಅವನ ಹೆಂಡತಿ ರಕ್ಷಣೆಗೆ ಬಂದಳು, ಹೆಂಡತಿಯ ಮೂಲಕ ಅವನು ರಕ್ಷಣೆಗೆ ಬಂದ. ಕಡೆಗೆ ಅವನು ಸೇವಕನಾದ, ಪಾಸ್ಟರ್ ಆದ, ಬೆಸ್ಟ್ ವರ್ಷಿಪ್ ಲೀಡರ್. ಅವರು ಬಹಳ ಪ್ರೀತಿಯಲ್ಲಿ ಗಂಡ ಹೆಂಡತಿ ಇದ್ರು, ಮಕ್ಕಳಾದರು. ದೇವರ್ ಇನ್ ಲವ್. ನನಗೊಬ್ಬ ಗೊತ್ತಿದ್ದ ಸ್ತ್ರೀ ಒಂದಿನ ಕಾಲ್ ಮಾಡಿದ್ರು. ಆಕೆಯ ಗಂಡ ಬ್ಯಾಕ್ಸ್ಲೈಟ್ ಆಗಿದ್ದಾನೆ. ಆಕೆ ಹೇಳಿದ್ರು, ಅವನೊಂದು ಚರ್ಚಲ್ಲಿ ಆತನು ಕಾಫಿ ಟೀ ಕೊಡ್ತಾ ಇದ್ದ.
ಹಿ ವಾಸ್ ರಿಚ್. ನಾವು ಇಡೀ ಫ್ಯಾಮಿಲಿ ಸಭೆಗೆ ಹೋಗ್ತಾ ಇದ್ದೆವು. ಏನೋ ಸೇವಕರೊಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅನೇಕ ಸೇವಕರು ನಮ್ಮ ಮನೆಗೆ ಬರ್ತಾ ಇದ್ದರು. ಕಡೆಗೆ ಅವನು ಸಭೆಗೆ ಬರುವುದನ್ನೇ ಸ್ಟಾಪ್ ಮಾಡಿದ. ನನಗೆ ಕೂಡ ವಿರೋಧವಾದ. ಫಸ್ಟ್ ನೀನು ಏನೇ ಹೇಳ್ತಿ, ಅವನಿಗೆ ನಾನು ಡಿವೋರ್ಸ್ ಕೊಡುವುದಾ? ಅದು ನಾನು ಹೇಳುವುದಿಲ್ಲ ಅಂತ ಹೇಳಿದೆ. ನಿನ್ನ ಗಂಡನ ಬಗ್ಗೆ ನನಗೆ ಗೊತ್ತಿಲ್ಲ, ನೀನು ಹೇಳಿದ್ದು ನಾನು ಕೇಳಿದ್ದೇನೆ ಅಷ್ಟೇ. ಅದರ ಬಗ್ಗೆ ನಾನು ತೀರ್ಪು ಮಾಡೋದಿಲ್ಲ. ನನ್ನ ಹತ್ರ ಕೇಳಬೇಡ. ಇಲ್ಲ, ನನ್ನ ಪಾಸ್ಟರ್ ಹೇಳಿದ್ದಾರೆ, ಅವನ ಹತ್ರ 75 ಲಕ್ಷ ತೆಗೆದುಕೋ, ಅವನಿಗೆ ಡಿವೋರ್ಸ್ ಕೊಡು. ಎಷ್ಟು ಲಕ್ಷ? 75 lakhs ಅವನ ಹತ್ರ ತೆಗೆದುಕೋ, ಅವನು ಡಿವೋರ್ಸ್ ಕೊಡು. ಅದು ನಾನು ಹೇಳುವುದಿಲ್ಲ. ಬಟ್ ಮಾರ್ಕ್ ಮೈ ವರ್ಡ್, ನಾನು ಹೇಳಿದೆ, ನಿನ್ನ ಪಾಸ್ಟ್ ಇದ್ದಾರೆ ನೋಡಿ, ಐ ಲವ್ ಹಿಮ್. ಬಟ್ ಅವರ ಮದುವೆಯ ಜೀವಿತಕ್ಕೆ ಒಂದು ರಾಂಗ್ ಸೀಡನ್ನು ಅವರು ಬಿತ್ತಿದ್ರು. ಅವರ ಮದುವೆಯ ಜೀವಿತಕ್ಕೆ ಅವರು ರಾಂಗ್ ಸೀಡ್ ಬಿದ್ದಿದ್ರು. 2 ವರ್ಷ ಹೋಯಿತು, 3 ವರ್ಷ ಹೋಯಿತು. 3 ವರ್ಷದ ನಂತರ ಗಂಡ ಹೆಂಡತಿ ಕಟಿಬಿಟಿ ಆಯಿತು. ಹೆಂಡತಿ ಇವನು ಹೇಗೆ ಬೇರೆಯವರಿಗೆ ಅಡ್ವೈಸ್ ಮಾಡಿದಲ್ಲ, ಅದೇ ರೀತಿ ಹೆಂಡತಿ ಇವನಿಗೆ ಡಿವೋರ್ಸ್ ಅಪ್ಲೈ ಮಾಡಿದಳು. ಮತ್ತೆ 10 ಲಕ್ಷ ಡಿಮಾಂಡ್ ಮಾಡಿದಳು. ಪ್ರಪಂಚ ಗೊತ್ತಿದೆ ಅಲ್ಲ. 10 lakhs ಕೊಟ್ಟ, ಡಿವೋರ್ಸ್ ಆಯಿತು. ಗಂಡ ಹೆಂಡತಿ ಡಿವೈಡ್ ಆದರು. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ತಾನೆ. ದುಷ್ಟರ ಸೌಭಾಗ್ಯವನ್ನು ನೋಡಿ, ದುಷ್ಟ ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವವನು. ಉರಿಗೊಳ್ಳಬೇಡ, ಸಮಾಧಾನವಾಗಿರು. ನಮಗೆ ವಾಕ್ಯ ಆಧಾರ. ಯಾರ್ಯಾರದ್ದು ವಾಕ್ಯಗಳನ್ನು ಫಾಲೋ ಮಾಡಿ ನೀವು ಗುರಿಗೆ ಮಾಡಬೇಡ್ರಿ, ಕ್ವಿಕ್ ಜಡ್ಜ್ ಮಾಡಬೇಡ್ರಿ. ಸ್ವಲ್ಪ ತಾಳಿಕೊಳ್ಳಿರಿ, ಫಲ ಬರುವವರಿಗೆ ತಾಳಿಕೊಳ್ಳಿರಿ. ರೈಟ್? ಕೆಲವೊಮ್ಮೆ ಏನಾಗ್ತದೆ, ಇಮಿಡಿಯೇಟ್ಲಿ ರಿಸಲ್ಟ್ ಕಾಣದಿದ್ದ ಕಾರಣ ಸ್ಪಿರಿಚುವಲ್ ವರ್ಲ್ಡಲ್ಲಿ ಇವರು ಕೂಡ ಅವರನ್ನು ಫಾಲೋ ಮಾಡಲಿಕ್ಕೆ ಹೋಗ್ತಾರೆ. ಅವ್ರು ನನಗೆ ಹೇಳುವುದು, ಈರೆಂಚಿನ ಬಂಟಿ ನಮ್ಮ ಪಾಸ್ಟರ್ ಹೇಳಿದ್ದಾರೆ. ನಾನು ಹೇಳಿದೆ, ಹೇಳಿಯಪ್ಪ. ನಾನು ಹೇಳಿದೆ, ನಾನು ಹೇಳುವುದಿಲ್ಲ ಅಂತ ಹೇಳಿದೆ. ಬಟ್ ಅವರು ರಾಂಗ್ ಸೀಡನ್ನು ಬಿತ್ತಿದ್ರು. ಕಡೆ 3 ವರ್ಷದ ನಂತರ ಆ ಸ್ತ್ರೀ ನನಗೆ ಕಾಲ್ ಮಾಡ್ತಾರೆ, ಪಾಸ್ಟರ್ ನೀವು ಹೇಳಿದ್ದು ಆ ದಿವಸ ಅದೇ ಆಗಿ ಹೋಯಿತು. ಅದರಿಂದ ರಶ್ಮಿಗೆ ಮದುವೆ ಆದ ದಿವಸ ನಾನು ಫಸ್ಟ್ ಕೊಟ್ಟ ಕೌನ್ಸಿಲ್ ಇದು, ನೀನು ಎಷ್ಟು ಇನ್ನೊಬ್ಬರನ್ನು ಕಟ್ಟುತ್ತೀಯೋ ನಿನ್ನ ಮನೆ ಕಟ್ಟಲ್ಪಡುತ್ತದೆ. ಪರೋಪಕಾರವು ತನಗೆ ಉಪಕಾರ. ಇನ್ನೊಬ್ಬರಿಗೆ ಎಷ್ಟು ರೆಸ್ಟೋರ್ ಮಾಡ್ತೀಯೋ ನೀನು ರೆಸ್ಟೋರ್ ಮಾಡ್ತೀಯ. ಸಮಾಧಾನ ಪಡಿಸುವವರು ಧನ್ಯರು, ಅವರು ಸಮಾಧಾನದ ಬೀಜವನ್ನು ಬಿತ್ತುತ್ತಾರೆ ಮತ್ತು ನೀತಿ ಎಂಬ ಫಲವನ್ನು ಅವರು ಕೊಯ್ತಾರೆ. ನಿನ್ನ ಮನೆಯಲ್ಲಿ ನೀನು ಒಳ್ಳೆ ಒಳ್ಳೆ ಸಂಗತಿಗಳನ್ನು ಕೊಯ್ತಿ, ಏನು ಹೊರಗೆ ನೀನು ಕಟ್ಟಿ ಬರ್ತಾ ಇದ್ದಿ. ನೀನು ರಾಂಗ್ ಸೀಡ್ಗಳನ್ನು ಬಿತ್ತುತ್ತಾ ಇದೆಯೋ, ಇನ್ನೊಬ್ಬರನ್ನು ಕೆಡಿಸ್ತಾ ಇದೆಯೋ, ಇನ್ನೊಬ್ಬರನ್ನು ಡಿವೈಡ್ ಮಾಡ್ತಾ ಇದೆಯೋ. ಯಾರು ನನ್ನ ಆಲಯವನ್ನು ಕೆಡಿಸ್ತಾರೆ ಅವನನ್ನು ನಾನು ಕೆಡಿಸ್ತೇನೆ. ಇಟ್ಸ್ ಅ ಸ್ಪಿರಿಚುವಲ್ ಸಿನ್. ಇಟ್ಸ್ ಅ ವೆರಿ ಡೇಂಜರ್. ಅಪೊಸ್ತಲ ಪೌಲ ಹೇಳ್ತಾನೆ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸು, ಸೀಕ್ರೆಟ್ ಆಗಿ ಗದರಿಸಬೇಕು ಅಂತ ಹೇಳುವುದಿಲ್ಲ. ಯಾಕೆ? ಮಿಕ್ಕಾದವರಿಗೂ ಕೂಡ ಭಯ ಉಂಟಾಗುವುದು. ಹೇಳ್ತಾನ ಅಪೊಸ್ತಲ ಪೌಲ? ಎಲ್ಲಿದೆ? ಓದಿ ವಚನ. ತಿಮೋತಿ 5ನೇ ಅಧ್ಯಾಯದಲ್ಲಿದೆ, ಓದಿ. ಪರ್ವತವು ಮೇಣದಂತೆ. ಸಿ, ಓದಿದ್ದೀರಾ? 1 ತಿಮೋತಿ 5:21. ಪಾಪದಲ್ಲಿ ನಡೆಯುವವರನ್ನು ಸೀಕ್ರೆಟ್ ಆಗಿ ಗದರಿಸಿ ಹೇಳ್ತದ್ಯಾ? ಏನ್ ಹೇಳ್ತದೆ? ನಿಮ್ಮ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ? ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸು. ಇದರಿಂದ ಮಿಕ್ಕಾದವರಿಗೂ ಒಂದು ಭಯ ಉಂಟಾಗುತ್ತದೆ, ಸಿಗ್ನಲ್ ಸಿಗ್ತದೆ. ಮೇರನೇ ಗದರಿಸಿ ಎಂಕಲೆ ಮುಡ್ಬೇರ.
ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸು ಸೀಕ್ರೆಟ್ ಅಲ್ಲ. ಇದರಿಂದ ಮಿಕ್ಕಾದವರಿಗೆ ಭಯ ಉಂಟಾಗುವುದು. ಪ್ರೆಸೆನ್ಸ್ ಆಫ್ ಆಲ್ ದಟ್ ದ ರೆಸ್ಟ್ ಆಲ್ ಮೇ ಫಿಯರ್. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು, ನಿನ್ನ ಪರಿಶುದ್ಧವ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ. See, spiritual sin is greater than physical sin. ಒಮ್ಮೆ ದೇವ ಸೇವಕರಾದ ಕೆನಿತ್ ಹೆಗಿನ್ ಅವರು ಇಲ್ಲಿ ಕೇಳಿ, ಒಬ್ಬ ವ್ಯಕ್ತಿ ಮೈಟಿಯಾಗಿ ಯೂಸ್ ಆಗ್ತಿದ್ದ. ಅವನ ಕೆಲವು ಕ್ಯಾರೆಕ್ಟರ್ಗಳು ಸರಿ ಇರಲಿಲ್ಲ. ಓಕೆ, ಬಟ್ ಮೈಟಿಯಾಗಿ ಯೂಸ್ ಆಗ್ತಾ ಇದ್ದಾನೆ. ಸೈನ್ಸ್ ವಂಡರ್ ಮಿರಕಲ್ಗಳು ಆಗ್ತಾ ಇದೆ. ಆ ಸಭೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಇಡೀ ಸಭೆ ಅವನಿಗೆ ಜೀವಂತ ಸಂತ ಅಂತ ಕರೀತಾ ಇದ್ದಾರೆ. ಏನಂತ? ಸೈಂಟ್, ನಮ್ಮ ಸಭೆಯ ಸೈಂಟ್ ಇವನು. ಕೆನಿತಿಗೆ ಭಯಂಕರ ಕನ್ಫ್ಯೂಷನ್. ಅದನ್ನು ಕೇಳಿದ ದೇವರೇ, ಕೇಳಿದ ಈ ವ್ಯಕ್ತಿ ಅನೇಕ ಮಿಸ್ಟೇಕ್ಗಳನ್ನು ಮಾಡುತ್ತಾನೆ, ಬಟ್ ನೀನು ಅವನನ್ನು ಮೈಟಿಯಾಗಿ ಯೂಸ್ ಮಾಡ್ತಾ ಇದ್ದಿ. ನಮ್ಮ ಸಭೆಯಲ್ಲಿ ಹೊರದಲ್ಲಿ ಇವನನ್ನು ಸಂತ ಅಂತ ಕರೀತಾ ಇದ್ದಾರೆ, ಇವನನ್ನು ಯಾಕೆ ನೀನು ಉಪಯೋಗಿಸ್ತಿಲ್ಲ? ಅದಕ್ಕೆ ದೇವರು ಹೇಳಿದ, ನಿನಗೆ ತೋರಿಸ್ತೇನೆ ಬಾ. ನಾನು ಮನುಷ್ಯರಾಗಿ ಹೊರಗೆ ನೋಡುವವನಲ್ಲ, ನಾನು ಒಳಗೆ ನೋಡುವವನು. ಹೌದು, ಅವನು ಮಿಸ್ಟೇಕ್ ಮಾಡಿದ. ನೀವೆಲ್ಲರೂ ಅವನ ಮಿಸ್ಟೇಕ್ಗಳನ್ನು ನೋಡಿದಿರಿ. ಅವನು ಮಿಸ್ಟೇಕ್ ಮಾಡಿದ, ನೀವು ಅಷ್ಟು ಮಾತ್ರ ನೋಡಿದ್ದೀರಿ. ನಿಮಗೆ ಗೊತ್ತಾ, ಅವನು ಒಳಗಿನ ಕೋಣೆಗೆ ಬಂದ, ಹೇಳಿದ, ದೇವರೇ, ನನ್ನ ಈ ವೀಕ್ನೆಸ್ನಿಂದ ನಾನು ತುಂಬ ತಪ್ಪು ಮಾಡಿದೆ. ಹಾರ್ಟ್ಫುಲಿ, ಲಾರ್ಡ್, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ ಗಿವ್ ಮೀ. ಥ್ಯಾಂಕ್ ಯು ಫಾದರ್ ಫಾರ್ ಗಿವ್. ಈತ ನನ್ನೊಟ್ಟಿಗೆ ಸಮಾಧಾನವಾಗಿದ್ದಾನೆ. ನಾನು ಆತನ ತಪ್ಪುಗಳನ್ನು ಮರೆತು ಬಿಟ್ಟೆ, ಬಟ್ ನಾನು ಅವನು ಉಪಯೋಗಿಸ್ತಾ ಇದ್ದಾನೆ. ನಿನಗೇನು ಪ್ರಾಬ್ಲಮ್? ಬಟ್ ನೀನು ಹೇಳುವ ಸಂತ ಇದ್ದಾನೆ ನೋಡಿ, ಅವನು 40 ವರ್ಷದಿಂದ ನನಗೆ ರೆಬೆಲಿಯನ್ ಆಗಿದ್ದಾನೆ. ನನ್ನ ಅನೇಕ ಕಾರ್ಯಗಳಿಗೆ ಅವನೇ ಅಡ್ಡಿ. ಒಂದು ಕಪ್ಪು ಮೋಡದಂತೆ ಅವನ ಮುಂದೆ ನನ್ನ ಮುಂದೆ ಕಾಣ್ತಾ ಉಂಟು. ಬಟ್ ಜನರ ಲೆಕ್ಕದಲ್ಲಿ he is a saint. Spiritual sins are greater than physical sin. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಒಬ್ಬ ವ್ಯಕ್ತಿ ಮಿಸ್ಟೇಕ್ ಮಾಡಿದಪ್ಪ, ಜನರು ವರ್ಷಗಟ್ಟಲೆ ಮಾತಾಡ್ತಾರೆ, ನಮ್ಗೆ ಯಾಕೆ? ಬಟ್ ದೇವರು ಆಗಲೇ ಮರೆತು ಬಿಟ್ಟಿದ್ದಾನೆ. ದೇವರು ಮರೆದಾಗ ನಾವ್ಯಾರು ಮಾತಾಡಲಿಕ್ಕೆ? ಬಟ್ ಅದನ್ನು ಮರೆಯಬಾರದು. ಅದು ಯಾವಾಗಲೂ ಆ ಹೃದಯವನ್ನು ಮೇಂಟೈನ್ ಮಾಡಬೇಕು. ಅದರಲ್ಲಿ ಹೆಮ್ಮೆ ಪಡಬಾರದು. ರೈಟ್? ಗಾಡ್ ಲವ್ಸ್ ಯು ಸೋ ಮಚ್. ಅದರರ್ಥ ನಮಗೆ ಪುನಃ ಮಿಸ್ಟೇಕ್ ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ. ನಿನ್ನ ಹಾರ್ಟಲ್ಲಿ ಏನಿದೆ, ನಾನು ಪುನಃ ಮಾಡಿದ್ರು ದೇವರು ಕ್ಷಮಿಸ್ತಾನೆ, ಅದು ಹಾರ್ಟ್ ಇದ್ದಾರೆ. ಜೆನ್ಯೂನ್ ರಿಪೆಂಟೆನ್ಸ್ ಇರಬೇಕು. ಪ್ರೀತಿ ಎಂಬುದು ದೇವರ ನಮ್ಮ ಒಳಗೆ ಇರಬೇಕು. ನೀವಿವತ್ತು ಒಳಗೆ ಏನಿದ್ದೀರಿ ಅದೇ ನೀವು ಹೊರಗೆ ಆಗಿದ್ದೀರಿ. ಬೈಬಲ್ ಹೊಸ ಒಡಂಬಡಿಕೆಯಲ್ಲಿ ಪರ್ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು, ಅವನು ಹೃದಯದಲ್ಲಿ ಯಾಕೆ ಒಟ್ಟಿಗೆ ವ್ಯಭಿಚಾರ ಸ್ಟಾರ್ಟ್ ಆಗೋದು ಒಳಗೆ. ಮತ್ತೆ ಫಿಸಿಕಲ್ ಆಕ್ಷನ್. ಒಳಗೆ ಒಬ್ಬನು ಪ್ಲಾನ್ ಮಾಡದಿದ್ದರೆ ಅವನ ಫಿಸಿಕಲ್ ಬಾಡಿ ಕೇಳುವುದಿಲ್ಲ. ಇಲ್ಲಿ ಬದಲಾಯಿಸ್ತಾರೆ, ಇಲ್ಲಿ ತನ್ನಷ್ಟೇ ಬದಲಾಗುತ್ತದೆ.
ಇಲ್ಲಿ ಬದಲಾಯಿಸುವ ಆತನ ಪವಿತ್ರ ಆತ್ಮ, ಇಲ್ಲಿ ಬದಲಾಯಿಸುವಂಥ ಫಿಯರ್ ಆಫ್ ಗಾಡ್. ದೇವರ ಬಗ್ಗೆ ನಿನಗೆ ಇರುವಂಥ ಎಕ್ನಾಲಜ್ಮೆಂಟ್, ದೇವರ ಬಗ್ಗೆ ಇರುವಂಥ ಭಯ. ದೇವರ ಭಯವು ಪಾಪವನ್ನು ದ್ವೇಷ ಮಾಡುತ್ತದೆ. ಯು ಹ್ಯಾವ್ ಎ ಇಂಟಿಮೆಸಿ ರಿಲೇಶನ್ಶಿಪ್ ವಿತ್ ಗಾಡ್. ಯು ಲವ್ ಗಾಡ್ ವಿತ್ ಜೆನ್ಯೂನ್ ಹಾರ್ಟ್. ವಿತ್ ಹಾರ್ಟ್ಫುಲ್ ಯು ಆರ್ ಟೆಲ್ಲಿಂಗ್. ನೀನು ಹೇಳ್ತಿ, ದೇವರೇ ನೀನು ಎಲ್ಲಿ ಹೋಗ್ಲಿಕ್ಕೆ ಹೇಳ್ತಾನೆ, ನಾನು ಹೋಗ್ತೇನೆ. ಏನು ಮಾಡ್ಲಿಕ್ಕೆ ಹೋಗ್ತೇನೆ, ಬಿಕಾಸ್ ಐ ಲವ್ ಯು. ಅದಕ್ಕೆ ಯೇಸು ಹೇಳಿದೆ, ಇಫ್ ಯು ಲವ್ ಮೀ ದೆನ್ ಯು ವಿಲ್ ಕೀಪ್ ಮೈ ವರ್ಡ್. ನೀವು ನನ್ನನ್ನು ಪ್ರೀತಿ ಮಾಡ್ತೀರೋ, ಹಾರ್ಟ್ಫುಲಿ ಪ್ರೀತಿ ಮಾಡ್ತೀರೋ, ನನ್ನ ಯಾವ ಮಾತು ನಿಮಗೆ ಭಾರ ಆಗೋದಿಲ್ಲ. ಬೈಬಲ್ ಹೇಳ್ತದೆ, ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ನಾವು ಒಳಗಿಂದ ನಮಗೆ ಪ್ರೀತಿ ಇಲ್ಲದ ಕಾರಣ ದೇವರ ವಿಷಯದಲ್ಲಿ ನಮಗೆ ಅದು ಎಲ್ಲ ಭಾರ ಆಗ್ತದೆ, ಲೋಡ್ ಆಗ್ತದೆ, ಒಂದು ಎರೆಗಾವಿಯ ಕಿರಿಕಿರಿ ಅಂತ. ಡಯಲಾಗ್ ನಾಟಕದಾಗಿರ್ಬೋದು, ಬಟ್ ವಿಷಯ ಇದು. ಹೊಸ ಒಡಂಬಡಿಕೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಏನು ಹೇಳುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ, ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ. ಯೋನನ ಮಗನಾದ ಸೀಮೋನ್ನೇ, ನಿನ್ನನ್ನು ಪ್ರೀತಿ ಮಾಡ್ತೀಯ, ಹಾಗಾದ್ರೆ ನನ್ನ ಕುರಿಗಳನ್ನು ಮೇಯಿಸು ಅಷ್ಟೇ. ಪೇತ್ರ, ನನ್ನ ಕುರಿಗಳನ್ನು ಮೇಯಿಸು ಅಂತ ಹೇಳಲಿಲ್ಲ. ಫಸ್ಟ್ ಯೇಸು ಕೇಳ್ದ, ಯೋನ ಮಗನ ಸೀಮೋನ್ನೇ, ನಿನ್ನನ್ನು ಪ್ರೀತಿ ಮಾಡ್ತೀಯ? ಹೌದು ಸ್ವಾಮಿ, ನಾನು ಪ್ರೀತಿ ಮಾಡ್ತೇನೆ. ನೆಕ್ಸ್ಟ್ ಪೇತ್ರ ಹೇಳಿದ, ಸ್ವಾಮಿ ನಿನಗೆ ಗೊತ್ತು, ಯು ನೋ ಮೈ ಹಾರ್ಟ್. ಹೇಗೆ ಹೇಳ್ತಾನೆ ನೋಡಿ ಅವನು. ಪೇತ್ರ ಹೇಳ್ತಾನೆ, ನಾನು ಹೇಳಬೇಕಾಗಿಲ್ಲ, ಬಿಫೋರ್ ಐ ಸೇ ಯು ನೋ ಮೈ ಹಾರ್ಟ್. ಓದಿಯ ವಚನವನ್ನು, ಬ್ಯೂಟಿಫುಲ್. ಪೇತ್ರನ ಒಂದು ಕಮ್ಯುನಿಕೇಶನ್ ಸ್ವಾಮಿಯೊಟ್ಟಿಗೆ. ಯೋಹನ ಸುವಾರ್ತೆಯಲ್ಲಿ 21ನೇ ವಚನ, 5 ಅಧ್ಯಾಯ, ರೈಟ್? ಓದಿ 21:17 ಓದಿ. ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ಕೇಳಿದನು. 3ನೆಯ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ಯೇಸುವನ್ನು ಪ್ರೀತಿ ಮಾಡದ ವ್ಯಕ್ತಿ ಕುರಿಗಳನ್ನು ಮೇಯಿಸಲಿಕ್ಕೆ ಆಗುವುದಿಲ್ಲ. ಯೇಸು ಹೇಳಿಲ್ಲ, ನನ್ನ ಕುರಿಗಳನ್ನು ಮೇಯಿಸಿ, ಕುರಿಗಳನ್ನು ಮೇಯಿಸಿ ಅಂತ ಹೇಳಲಿಲ್ಲ. ಫಸ್ಟ್ ಯೇಸು ಹೇಳಿದ, ನಿನ್ನನ್ನು ಪ್ರೀತಿ ಮಾಡ್ತೀಯೋ, ಹಾಗಾದರೆ ನೀನು ಕುರಿಗಳನ್ನು ಮೇಯಿಸು, ಹಾಗಾದರೆ ನೀನು ಸೇವೆಯನ್ನು ಮಾಡು, ಹಾಗಾದರೆ ನೀನು ಸುವಾರ್ತೆಯನ್ನು ಹೇಳು. ಇವತ್ತು ಒಂದು ಪಾಠ ಮಾತ್ರ ಸುವಾರ್ತೆಯನ್ನು ಹೇಳು, ಕುರಿಗಳನ್ನು ಮೇಯಿಸು. ನೋ, ಅಂಥವರು ಬೇಡ. ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನಿಮಗೆ ಯಾವುದೂ ಹೆವಿ ಆಗೋದಿಲ್ಲ. ಏನು ಸ್ವಾಮಿ ಏನು ಹೇಳ್ತಾನೆ, ನಿಮಗೆ ಹೆವಿ ಆಗೋದಿಲ್ಲ. ಹೆವಿ ಆಗದಾಗೆ ಆತನ ಕೃಪೆ ನಿಮ್ಮನ್ನು ಸಾಮರ್ಥ್ಯಗೊಳಿಸ್ತದೆ, ಆತನ ಪ್ರೀತಿ ನಿಮ್ಮನ್ನು ಬಲಪಡಿಸ್ತದೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಲಪಡಿಸ್ತದೆ. ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ಗಾಡ್, ಇಟ್ ವಿಲ್ ಓವರ್ಕಮ್ ದ ವರ್ಲ್ಡ್. ಓವರ್ಕಮ್ ದ ವರ್ಲ್ಡ್ ಇಸ್ ಅವರ್ ಫೇತ್. ಅದು ನಮಗೆ ಭಾರ ಆಗೋದಿಲ್ಲ, ಅದು ಲೈಟ್ ಆಗಿರ್ತದೆ. ನಾನು ಈ ಸಂಜೆ ವೇಳೆಯಲ್ಲಿ ನಿಮ್ಮ ಹತ್ರ ಕೇಳ್ತೀನಿ, ಎಷ್ಟು ಮಂದಿ ಸ್ವಾಮಿಯನ್ನು ಪ್ರೀತಿ ಮಾಡುತ್ತೀರಿ? ಹಾರ್ಟ್ಫುಲಿ ನೀವು ಪ್ರೀತಿ ಮಾಡುವುದಾದರೆ ಅದೇ ಯುವರ್ ಬಿಗಿನಿಂಗ್ ಆಫ್ ಯುವರ್ ವಿಸ್ಡಮ್. ನಿಮಗೆ ಒಳಗಿಂದ ರೆವಲೇಷನ್ ಓಪನ್ ಆಗ್ತದೆ, ನಿಮ್ಮ ಸ್ಪಿರಿಟ್ ಓಪನ್ ಆಗ್ತದೆ. ನಿಮಗೆ ಮೈಂಡಲ್ಲಿ ಯಾವ ಥಾಟ್ಗಳು ಬಾಣ ಬಿಟ್ಟಾಗಿ ಬಿಡುವುದಿಲ್ಲ. ಫಸ್ಟ್ ನೀವು ರಿಫ್ರೆಶ್ ಆಗ್ತೀರಿ. ಅಂಡರ್ಸ್ಟ್ಯಾಂಡ್ ಇಸ್ ಲವ್. ನಿಮ್ಮನ್ನು ಆತನು ಪ್ರೀತಿ ಮಾಡಿದ್ದಾನೆ, ಹೇಗೆ ನೀವಿದ್ದೀರಿ ಹಾಗೆ ಪ್ರೀತಿ ಮಾಡಿದ್ದಾನೆ. ರೈಟ್? ಲವ್ಸ್ ಯು ಆಸ್ ಯು ಆರ್. ನೀವು ಪ್ರೀತಿ ಮಾಡಿದಕ್ಕೋಸ್ಕರ ಆತ ನಿಮ್ಮನ್ನು ಪ್ರೀತಿ ಮಾಡಿದಲ್ಲ. ನೀವು ಹೇಗಿದ್ದೀರೋ ಹಾಗೆಲೇ ಆತ ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನೀವು ಪಾಪಿಗಳು, ದುಷ್ಟರು, ದ್ವೇಷ ಮನಸ್ಸುಳ್ಳವರು, ಕೊಲೆಗಾರರು, ವ್ಯಭಿಚಾರಿಯು, ಟೆರರಿಸ್ಟು, ರೇಪಿಸ್ಟು, ಗೊತ್ತಿಲ್ಲ. ಬಟ್ ಯೇಸು ಸ್ವಾಮಿ ಪ್ರತಿಯೊಬ್ಬನು ಇದ್ದ ಹಾಗೆ ಪ್ರೀತಿ ಮಾಡಿದ್ದಾನೆ. ಯಾವ ವ್ಯಕ್ತಿ ಆ ಪ್ರೀತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ, ಅವರ ಲೈಫ್ ಚೇಂಜ್ ಆಗ್ತದೆ. ಅಪೊಸ್ತಲ ಪೌಲ್ ಕೊಲೆಗಾರ, ಹಿ ವಾಸ್ ಅ ಮರ್ಡರರ್. ದೇವ ಸೇವಕನನ್ನೇ ಕೊಲೆ ಮಾಡಿದ ವ್ಯಕ್ತಿ.
ಅಪೊಸ್ತಲ ಪೌಲನ ಬಲಾತ್ಕಾರಿಯು, ದೂಷಕನು, ಹಿಂಸಕನು ಆದ ಮೇಲೆ ನನ್ನ ಕರುಣೆ ದೊರೆಯಿತು. ಆತನ ಕರುಣೆ ದೊರೆಯಿತು. ನಾನು ಬದಲಾದಕ್ಕೆ ಅವನು ನನ್ನನ್ನು ಪ್ರೀತಿ ಮಾಡಿದಲ್ಲ, ಆತನ ಪ್ರೀತಿ ನನ್ನನ್ನು ಬದಲಾಯಿಸಿತು. ಇವತ್ತು ಪ್ರಿಯರು, ನೀವು ದೇವರ ಪ್ರೀತಿಯನ್ನು ತಿಳ್ಕೊಂಡ್ರೆ ಇಟ್ ವಿಲ್ ಚೇಂಜ್ ಯುವರ್ ಹಾರ್ಟ್, ಚೇಂಜ್ ಯುವರ್ ಥಾಟ್, ಚೇಂಜ್ ಯುವರ್ ಥಿಂಕಿಂಗ್, ಚೇಂಜ್ ಯುವರ್ ಡಿಪ್ರೆಷನ್ ವಿಲ್ ಟರ್ನ್ ಇನ್ ಟು ಪೀಸ್, ಆಪರೇಷನ್ ವಿಲ್ ಟರ್ನ್ ಇನ್ ಟು ಜಾಯ್, your morning will turn into joy, sorrow will turn into joy. ನಿಮ್ಮ ದುಃಖ ಹೋಗಿ ಆನಂದ ಉಂಟಾಗುತ್ತದೆ, ಒತ್ತಡ ಹೋಗಿ ಫ್ರೀ ಆಗುತ್ತದೆ, ರೋಗ ಹೋಗಿ ಆರೋಗ್ಯ ಉಂಟಾಗುತ್ತದೆ, ನಿರಾಶೆ ಹೋಗಿ ನಿರೀಕ್ಷೆ ಹುಟ್ಟುತ್ತದೆ. ವೆನ್ ಯು ಮೆಡಿಟೇಟ್ ಇಸ್ ಲವ್, ಆತನ ಪ್ರೀತಿಯನ್ನು ಮೆಡಿಟೇಟ್ ಮಾಡಿದಾಗ ಜಸ್ಟ್ ಮನೆಗೆ ಹೋಗಿ ಮಾತಾಡ್ರಿ, ಟಾಕ್ ಟು ಹಿಮ್ ಪರ್ಸನಲಿ. ನಾನು ಹೇಳ್ತೇನೆ, ಇಷ್ಟು ಹೇಗೆ ಮಾತಾಡಿದಾಗ ಒಟ್ಟಿಗೆ ಮಾತಾಡಬೇಡಿ, ಮನೆಗೆ ಹೋಗಿ ಕೂತ್ಕೊಳ್ರಿ, ಜಸ್ಟ್ ಟಾಕ್ ಟು ಹಿಮ್, ದಟ್ಸ್ ಆಲ್. ಜೀಸಸ್, ಐ ಲವ್ ಯು, ಯು ನೋ ಮೈ ಹಾರ್ಟ್. ಪೇತ್ರನು ಹೇಳಿದಾಗೆ, ನೀನೆಲ್ಲವನ್ನು ಬಲ್ಲೆ, ನಾನು ಯಾರಿಗೂ ಪ್ರೂಫ್ ಮಾಡಬೇಕಾಗಿಲ್ಲ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅಂತ, ಬಟ್ ಐ ಲವ್ ಯು. ಹೇಳ್ತೇನೆ, ಆ ಪ್ರೀತಿ ನಿಮ್ಮ ಒಳಗಿಂದ ಬಬಲ್ ಆಗ್ತದೆ, ಕಟ್ಟೆಗಳು ಒಡೆಯಲ್ಪಡುತ್ತವೆ, ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ. ಇಟ್ ವಿಲ್